ನೂನ ಅಂದರೆ ನಾನು ಅನ್ನೋದರ ವಿರುದ್ಧಾರ್ಥಕ ಪದ ಅಂಥೇಳಿ ಅವರು ವ್ಯಾಖ್ಯಾನಿಸ್ತಾರೆ. ಅಂದರೆ ಜಗತ್ತಲ್ಲಿ ನಾನು ಬಂದ ಮೇಲೆ ಅಥವಾ ನಾವು ಬಂದ ಮೇಲೆ ನಾನು ಅದನ್ನು ಮಾಡಿದೆ, ನಾನು ಇದನ್ನು ಕಟ್ಟಿದೆ, ಓಕೆ ನಾನು ಆ ಸಾಧನೆ ಮಾಡಿದೆ ಅಂತ ಅನ್ಕೋತೀವಿ. ಬಟ್ ನಾವೇನೂ ಮಾಡಿಲ್ಲ, ಆಲ್ರೆಡಿ ಎಲ್ಲವೂ ಇಲ್ಲಿದೆ, ನಾವು ಅರೇಂಜ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಸಮುದ್ರ ಮಂಥನ ಆಗಿರೋದು ಸೌತ್ ಅಟ್ಲಾಂಟಿಕ್ ಓಷನ್ನಲ್ಲಿ. ಏನಕ್ಕೆ ಅಂದರೆ ಅಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಿದ್ರೆ ಎಲ್ಲದಕ್ಕಿಂತ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸಮುದ್ರ ಮಂಥನಕ್ಕೆ ಯೂಸ್ ಆಗಿರುವಂಥ ಒಂದು ರೋಪ್, ಹಾವು ಮತ್ತು ವುಡನ್, ನಾವು ಅದನ್ನು ಕಡಿತೀವಿ, ಅದು ಒಂದು ಮೊಸರನ್ನ ಹೇಗೆ ಕಡಿತೀವಿ ಅದು ಸಮುದ್ರನ ಹೇಗೆ ಕಡಿತಾರೆ. ಸೊ ಆ ಒಂದು ವುಡನ್ ಪೀಸ್ ಥರ ಇರುವಂಥ ಮೌಂಟೇನ್ ಮಂದಾರ ನೈಜೀರಿಯಾ ಮತ್ತು ಕ್ಯಾಮರೂನ್ ಅನ್ನೋ ದೇಶಗಳಲ್ಲಿ ಸಿಗುತ್ತೆ. ಇವತ್ತು ಅದು ಹೆಸರು ಚೇಂಜ್ ಆಗಿಲ್ಲ. ಇವನ್ನು ಸ್ನೇಕನ್ನು ಹಗ್ಗದಾಗಿ ಯೂಸ್ ಮಾಡಿದೆ, ರೋಪ್ ಥರ. ಅದು ಇರೋದು ಅಮೇರಿಕಾದಲ್ಲಿ, ಅದು ಆ್ಯಂಡೀಸ್ ಮೌಂಟೇನ್ ಅಂತ ಕರೀತಾರೆ. ಇವಾಗಲೂ ಅದು ಸರ್ಪೆಂಟ್ ಮೌಂಟೇನ್ ಅಂತಲೇ ಇವತ್ತಿಗೂ ಕೂಡ ಜನ ಅಲ್ಲಿ ಪೂಜೆ ಮಾಡ್ತಾರೆ. ಈಗ ಸೌತ್ ಅಮೇರಿಕಾ ಮತ್ತು ಆಫ್ರಿಕಾ ಖಂಡ ಅವೆರಡರ ಇಮೇಜ್ ಅಂದರೆ ನಾವು ನೋಡಿದರೆ ಎರಡೂ ಪಕ್ಕದಲ್ಲಿರುವಂಥದ್ದು. ಲೆಫ್ಟಿಗೆ ನಿಮಗೆ ಸೌತ್ ಅಮೇರಿಕಾ ಇದ್ದರೆ, ರೈಟ್ ಸೈಡಿಗೆ ನಿಮಗೆ ಆಫ್ರಿಕಾ ಖಂಡ ಕಾಣುತ್ತೆ. ಬಟ್ ಅದು ಎರಡನ್ನೂ ಸೇರಿಸಿದ್ರೆ ಅದು ಒಂದೇ ಭೂಭಾಗದ ಎರಡು ಭಾಗಗಳು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಜಮ್ಮು ದ್ವೀಪ ಅನ್ನೋ ಕಾನ್ಸೆಪ್ಟೇ ಅದು ಕಂಪ್ಲೀಟ್, ಅದು ಒಂದು ಐಲ್ಯಾಂಡ್. ಅಂದರೆ ಆಗಿನ ಕಾಲದ ಅರ್ತ್. ಹೌದು, ಭೂಮಿ ಅಂದರೆ ಭೂಮಿ ಇರುವಂಥ ಜಾಗ. ಹೌದು. ಅದನ್ನು ಸಮುದ್ರ ಮಂಥನ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಬೇರೆ ಬೇರೆ ಆಗೋಗಿದೆ ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನನ್ನ ಕೈಲಿರುವಂಥ ಹೊಸ ಪುಸ್ತಕ ಯಾವುದು ಅಂದರೆ ಅದರ ಹೆಸರು ಬಹಳ ವಿಶೇಷವಾಗಿದೆ, ಸ್ವಲ್ಪ ವಿಚಿತ್ರ ಕೂಡ ಅನಿಸ್ಬೋದು. ಅದರ ಹೆಸರು ನೂನ ಅಂತ. ಓಕೆ, ಇದನ್ನು ಬರೆದಿರುವಂಥ ಲೇಖಕರು ಅವರು ಕಳೆದ 15 ವರ್ಷಗಳಿಂದ ವಾಸ್ತು ಕನ್ಸಲ್ಟೆಂಟ್ನ ಕೆಲಸ ಮಾಡ್ತಾಯಿದ್ದಾರೆ. ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ವಾಸ್ತು ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿರುವಂಥ ಸಂದೀಪ್ ಅವರು ನಮ್ಮೊಂದಿಗಿದ್ರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸಂದೀಪ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಸಂದೀಪ್ ಅಂತ ಅವರ ಮೂಲ ಹೆಸರು, ಬಟ್ ಅವರು ಈ ಒಂದು ಪುಸ್ತಕಕ್ಕೋಸ್ಕರ ತಮ್ಮ ಹೆಸರನ್ನು ಕೂಡ ಬದಲಾಯಿಸ್ಕೊಂಡಿದ್ದಾರೆ. ಈಗ ಅವರು ತಮ್ಮನ್ನು ತಾವು ಓಡಿವ್ ಅಂತ ಕರ್ಕೋತಾರೆ, ಕರೆಕ್ಟಾ? ಹೌದು. ಏನು ಹಂಗಂದರೆ ಆ್ಯಕ್ಚುಲಿ ಸ್ಪಿರಿಚುವಲ್ ನೇಮ್. ಆ್ಯಕ್ಚುಲಿ ಈಗ ಸದ್ಯಕ್ಕೆ ಅದು ಚಾಲ್ತಿಯಲ್ಲಿಲ್ಲ, ಇನ್ ಫ್ಯೂಚರ್ ಅದೇ ಚಾಲ್ತಿಯಲ್ಲಿ ಬಂದ್ಬಿಡುತ್ತೆ. ಸೊ ಈ ಒಂದು ಪುಸ್ತಕ ನೂನ ಅಂದರೆ ನಾನು ಅನ್ನೋದರ ವಿರುದ್ಧಾರ್ಥಕ ಪದ ಅಂಥೇಳಿ ಅವರು ವ್ಯಾಖ್ಯಾನಿಸ್ತಾರೆ. ಅಂದರೆ ಜಗತ್ತಲ್ಲಿ ನಾನು ಬಂದ ಮೇಲೆ ಅಥವಾ ನಾವು ಬಂದ ಮೇಲೆ ನಾನು ಅದನ್ನು ಮಾಡಿದೆ, ನಾನು ಇದನ್ನು ಕಟ್ಟಿದೆ, ಓಕೆ ನಾನು ಆ ಸಾಧನೆ ಮಾಡಿದೆ ಅಂತ ಅನ್ಕೋತೀವಿ. ಬಟ್ ನಾವೇನೂ ಮಾಡಿಲ್ಲ, ಆಲ್ರೆಡಿ ಎಲ್ಲವೂ ಇಲ್ಲಿದೆ, ನಾವು ಅರೇಂಜ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಹೀಗಾಗಿ ಪುಸ್ತಕದ ಹೆಸರು ನೂನ ಅಂತ ಇಟ್ಟಿದ್ದಾರೆ. ನೀರಿರ್ಬೋದು, ಗಾಳಿ ಇರ್ಬೋದು, ಅಥವಾ ಮಣ್ಣಿರ್ಬೋದು, ಪರ್ವತಗಳಿರ್ಬೋದು, ಎಲ್ಲವೂ ಇದೆಯಲ್ವಾ ಇಲ್ಲಿ. ಈ ಪುಸ್ತಕದ ಉದ್ದೇಶ ಬಹಳ ವಿಶೇಷವಾಗಿದೆ. ಹೀಗಾಗಿ ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೆಂದರೆ ಈ ಪುಸ್ತಕ ನಮ್ಮ ಜಗತ್ತಿನ, ನಮ್ಮ ಪ್ರಪಂಚದ, ನಮ್ಮ ವಿಶ್ವದ ಎನರ್ಜಿ ಸಿಸ್ಟಮ್ ಬಗ್ಗೆ ಮಾತಾಡುತ್ತೆ. ಈಗ ಎನರ್ಜಿಯಿಂದನೇ ಈ ಜಗತ್ತಾಗಿದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ನಮ್ಮ ಮೂಲ ಏನೇ ಇದ್ದರೂ ಕೂಡ ನಾವು ಇವತ್ತೇನಾಗಿದೆ, ನಾನು ಹಿಂದೂ, ನೀನು ಮುಸ್ಲಿಂ, ಇನ್ನೊಬ್ಬ ಕ್ರಿಶ್ಚಿಯನ್, ಇನ್ನೊಬ್ಬ ಬೇರೆ ಅನ್ನೋ ಥರದ್ದು ಆಗ್ಬಿಟ್ಟಿದೆ. ಆಮೇಲೆ ನಾನು ಈ ಥರ ಪ್ರಾರ್ಥನೆ ಮಾಡ್ತೀನಿ, ನಾನು ಆ ಥರ ಪ್ರಾರ್ಥನೆ ಮಾಡ್ತೀಯಾ, ನಿನ್ಗೆ ಆ ದೇವರು, ನಂಗೆ ಈ ದೇವರು, ಓಕೆ ನನಗೆ ಆ ದೇವಸ್ಥಾನ, ನಂಗೆ ಈ ಮಸೀದಿ, ನಂಗೆ ಆ ಚರ್ಚು, ಈ ಥರ ಆಗ್ಬಿಟ್ಟಿದೆ. ಆದರೆ ಸಂದೀಪ್ ಅವರು ಈ ಒಂದು ಪುಸ್ತಕದ ಮೂಲಕ ಜಗತ್ತಿನ ಎನರ್ಜಿ ಸಿಸ್ಟಮನ್ನು ಹೇಳ್ತಾನೆ ಒಂದು ಮುಖ್ಯವಾದ ಪಾಯಿಂಟನ್ನು ಅವ್ರು ಹೇಳ್ತಾರೆ. ಅದೇನೆಂದರೆ ಜಗತ್ತಿನ ಎನರ್ಜಿ ಸಿಸ್ಟಮ್ ಮೂಲತಃ ಎಲ್ಲವೂ ಒಂದೇ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ನಾನು ಇವತ್ತು ಅವ್ರನ್ನ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸಂದೀಪ್ ಅವರೇ, ಏನು ಇದೆ ಈ ಪುಸ್ತಕದಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ? ಈ ಪುಸ್ತಕದಲ್ಲಿ ಸಮುದ್ರ ಮಂಥನ ನಡೆದದ್ದು ಸ್ಥಳ ಮತ್ತು ಸಮುದ್ರ ಮಂಥನಕ್ಕೆ ಯೂಸ್ ಆಗಿರುವಂಥ ಒಂದು ರೋಪ್, ಹಾವು ಮತ್ತು ವುಡನ್, ನಾವು ಅದನ್ನು ಕಡಿತೀವಿ, ಅದು ಒಂದು ಮೊಸರನ್ನ ಹೇಗೆ ಕಡಿತೀವಿ ಅದು ಸಮುದ್ರನ ಹೇಗೆ ಕಡಿತಾರೆ. ಸೊ ಆ ಒಂದು ವುಡನ್ ಪೀಸ್ ಥರ ಇರುವಂಥ ಮೌಂಟೇನ್ ಮಂದಾರ ಅದೆಲ್ಲ ಎಲ್ಲಿದೆ ಅನ್ನೋದು ಕರೆಕ್ಟಾಗಿ ನಿಖರವಾಗಿ ಹೇಳ್ಬೋದು. ಇಲ್ಲಿ ಹೇಗೆ ಅಂದರೆ ಸಮುದ್ರ ಮಂಥನ ಆಗಿರೋದು ಸೌತ್ ಅಟ್ಲಾಂಟಿಕ್ ಓಷನ್ನಲ್ಲಿ. ಏನಕ್ಕೆ ಅಂದರೆ ಅಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಿದ್ರೆ ಎಲ್ಲದಕ್ಕಿಂತ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಒಂದು ನಡೆದಿರಬೇಕು, ಸಮಥಿಂಗ್ ಶುಡ್ ಬಿ ದೇರ್. ಸೊ ಇಲ್ಲಿ ನೋಡಿದಾಗ ಸಮುದ್ರ ಮಂಥನ ಆಗಿದಾಗ ಬಂದದ್ರಲ್ಲಿ ಶಂಕುನೂ ಒಂದು, ಪ್ಲಸ್ ಅದೇ ಥರ
ಲಕ್ಷ್ಮೀ ದೇವಿನೂ ಒಂದು. ಆ ಥರ ಬಹಳಷ್ಟು ಸಮುದ್ರ ಮಂಥನದಲ್ಲಿ ಬಂದಿರುವಂಥ ಆಬ್ಜೆಕ್ಟ್ಗಳಿದೆ. ಇನ್ನೊಂದೇನು ಅಂದರೆ ಮಂದಾರ ಪರ್ವತ ಇವತ್ತಿಗೂ ಕೂಡ ನೈಜೀರಿಯಾ ಮತ್ತು ಕ್ಯಾಮರೂನ್ ಅನ್ನೋ ದೇಶಗಳಲ್ಲಿ ಸಿಗುತ್ತೆ. ಇವತ್ತು ಅದು ಹೆಸರು ಚೇಂಜ್ ಆಗಿಲ್ಲ. ಇವನ್ನು ಸ್ನೇಕನ್ನು ಹಗ್ಗದಾಗಿ ಯೂಸ್ ಮಾಡಿದ್ದಾರೆ, ರೋಪ್ ಥರ. ಅದು ಇರೋದು ಅಮೇರಿಕಾದಲ್ಲಿ. ಅದು ಆ್ಯಂಡೀಸ್ ಮೌಂಟೇನ್ ಅಂತ ಕರೀತಾರೆ. ಇವಾಗಲೂ ಅದು ಸರ್ಪೆಂಟ್ ಮೌಂಟೇನ್ ಅಂತಲೇ ಇವತ್ತಿಗೂ ಕೂಡ ಜನ ಅಲ್ಲಿ ಪೂಜೆ ಮಾಡ್ತಾರೆ. ಈಗ ಒಂದೊಂದಿನ ಮಾತಾಡೋದಾದರೆ, ಸೊ ಬೇಸಿಕಲಿ ನಾವು ನಮ್ಮ ಶ್ಲೋಕಗಳಲ್ಲಿ, ನಮ್ಮ ಪುರಾಣಗಳಲ್ಲಿ, ನಮ್ಮ ಕಥೆಗಳಲ್ಲಿ, ನಮ್ಮ ಇತಿಹಾಸದಲ್ಲಿ ಓದಿರುವಂಥ ಘಟನೆಗಳು ಅಥವಾ ಒಂದರಲ್ಲಿ ತುಂಬ ಮುಖ್ಯವಾದ ಘಟನೆ ಸಮುದ್ರ ಮಂಥನ. ಹೌದು, ಸಮುದ್ರ ಮಂಥನ ಅಂತ ನಡೆದಿತ್ತು ಅಂತಂದಾಗ ನಾವು ಏನು ಅನ್ಕೋತೀವಿ, ಪಕ್ಕದಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ನಡೆದಿತ್ತೋ, ಹಿಂದೂ ಮಹಾಸಾಗರದಲ್ಲಿ ನಡೆದಿತ್ತೋ, ಅಥವಾ ಈ ಕಡೆ ಬಂಗಾಳ ಕೊಲ್ಲಿಯಲ್ಲಿ ನಡೆದಿತ್ತು ಅಂತ ನಮ್ಮ ಮನಸ್ಸಿಗೆ ಭಾವನೆ ಬರುತ್ತೆ. ಯಾಕೆಂದರೆ ನಾವು ಭಾರತ ಟೆಕ್ಸ್ಟ್ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತ ನಡೆದಿರ್ಬೋದು ಅಂಥೇಳಿ. ಆದರೆ ಸಂದೀಪ್ ಅವರನ್ನು ಹೇಳ್ತಾರೆ ಅದು ಭಾರತದಲ್ಲಿ ನಡೆದಿಲ್ಲ, ಬದಲಾಗಿ ಅದು ನಡೆದಿರೋದು ಸೌತ್ ಅಟ್ಲಾಂಟಿಕ್ ಓಷನಲ್ಲಿ. ನಾನು ಇತ್ತೀಚೆಗೆ ಅಂದರೆ ವರ್ಷಗಳ ಕೆಳಗೆ ನಾನು ಜಪಾನ್ಗೆ ಹೋಗಬೇಕಾದ್ರೆ ಥೈಲ್ಯಾಂಡಲ್ಲಿ ಒಂದು ಇಳ್ಕೊಂಡು ನಾನು ಮತ್ತೆ ಫ್ಲೈಟನ್ನು ಚೇಂಜ್ ಮಾಡಿದೆ. ಥೈಲ್ಯಾಂಡಲ್ಲಿ ಇಳ್ಕೊಂಡು ಸುಮಾರು ಹೊತ್ತು ಟೈಮ್ ಇತ್ತು. ನಾನು ಅಲ್ಲಿ ಏರ್ಪೋರ್ಟಲ್ಲಿ ಸುಮ್ಮನೆ ತಿರುಗಾಡ್ತಿರ್ಬೇಕಾದ್ರೆ ಅಲ್ಲಿ ತುಂಬ ದೊಡ್ಡದಾಗಿ ಒಂದು 4,000-5,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸಮುದ್ರ ಮಂಥನದ ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ. ಚಿತ್ರ ಬಿಡಿಸಿಲ್ಲ, ಮೂರ್ತಿಗಳನ್ನ ಕೆತ್ತಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಎಲ್ಲಿಯ ಥೈಲ್ಯಾಂಡು, ಎಲ್ಲಿಯ ಭಾರತ, ಸಮುದ್ರ ಮಂಥನ ಇಲ್ಲಿ ಹೆಂಗೆ ಅಂಥೇಳಿ. ಓಕೆ, ಅಂದರೆ ನಮ್ಗೆ ಅಂದರೆ ಕನೆಕ್ಷನ್ ಎಲ್ಲೋ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ಅದು ಒಂದು ಕನೆಕ್ಷನ್ ನನಗೆ ಗೊತ್ತಾಗಿರೋದು. ಬಟ್ ನಮ್ಮ ಸಂದೀಪ್ ಅವರು ಹೇಳಿರೋ ಹಾಗೆ ಸಮುದ್ರ ಮಂಥನ ನಡೆದಿರೋದು ಸೌತ್ ಅಟ್ಲಾಂಟಿಕ್ ಓಷನ್ನಲ್ಲಿ. ಓಕೆ, ಹೌದು. ಏನಕ್ಕೆ ಅಂದರೆ ಈ ಸೌತ್ ಅಟ್ಲಾಂಟಿಕ್ ಓಷನ್ನಲ್ಲಿ ಸಿಕ್ಕಿರುವಂಥ ನಮ್ಮ ಮಂದಾರ ಪರ್ವತಗಳು ಅಲ್ಲೇ ಇದೆ, ಕ್ಯಾಮ್ರೂನ್ ಮತ್ತು ನೈಜೀರಿಯಾದಲ್ಲಿ ನಾನು ಹೇಳಿರೋ ಹಾಗೆ. ಅದಾದಮೇಲೆ ಮೇರು ಪರ್ವತ ಅನ್ನೋದು ಎಲ್ಲಿದೆ ಅಂದರೆ, ಮೇರು ಪರ್ವತ ಇರೋದು ಮೊರಾಕೊ. ಮೇ ಬಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇರು ಅನ್ನೋದು ಚೇಂಜ್ ಆಗ್ತಾ ಮೊರಾಕೊ ಅನ್ನೋ ನೇಷನ್ಗೆ ಕನ್ವರ್ಟ್ ಆಯಿತು. ಇವತ್ತು ಕೂಡ ಅಲ್ಲಿ ಒಂದು ಅಟ್ಲಾಸ್ ಮೌಂಟೇನ್ ಅಂತ ಇದೆ. ಸೊ ಅದನ್ನು ಗೇಟ್ ವೇ ಆಫ್ ಹೆವನ್ ಅಂತ ಹೇಳ್ತಾರೆ. ಇವನು ಮೇರು ಪರ್ವತ ಕೂಡ ಗೇಟ್ ವೇ ಆಫ್ ಹೆವನ್ ಅಂತಲೇ ನಮ್ಮ ಟೆಕ್ಸ್ಟ್ಗಳಲ್ಲಿ ಇರೋದು, ಏನ್ಷಿಯಂಟ್ ಟೆಕ್ಸ್ಟ್ಗಳಲ್ಲಿ ಬರ್ತಿರುವಂಥದ್ದು ಗೇಟ್ ವೇ ಆಫ್ ಹೆವನ್ ಅಂತಾನೆ. ಅದಕ್ಕೋಸ್ಕರ ಈ ಮೇರು ಪರ್ವತ ಮತ್ತು ಅಟ್ಲಾಸ್ ಮೌಂಟೇನ್ ಒಂದೇ, ಪ್ಲಸ್ ಮಂದಾರ ಮೌಂಟೇನ್ನ ರೂಟ್ಗಳು ಮೇರು ಪರ್ವತದಲ್ಲೇ ಇದೆ. ಅದು ಕೂಡ ನಮ್ಮ ಹಿಂದೂ ಧರ್ಮದ ಟೆಕ್ಸ್ಟ್ಗಳಲ್ಲೇ ಇದೆ. ಇದು ಆ್ಯಕ್ಚುಲಿ ಹಿಂದೂ ಧರ್ಮದ ಟೆಕ್ಸ್ಟ್ ಅನ್ನೋದಕ್ಕಿಂತ ಈ ಪ್ರತಿಯೊಂದು ಪ್ರಕೃತಿನಲ್ಲಿ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇರುವಾಗೇ ಟೆಕ್ಸ್ಟ್ಗಳು ಚೇಂಜ್ ಆಗುತ್ತೆ. ಅದು ಒಬ್ಬರೇ ಎಲ್ಲ ಕಡೆನೂ ಇದು ಮಾಡೋಕ್ಕಾಗಲ್ಲ. ನಮಗೆ ಚಳಿ ಆದಾಗ ಹೇಗೆ ಸ್ವೆಟ್ರ್ ಹಾಕೊಳ್ತೀವಿ, ಬೇಸಿಗೆ ಬಂದಾಗ ಹೇಗೆ ನಾವು ಸ್ವೆಟ್ರನ್ನು ತೆಗಿತೀವಿ, ಅದೇ ಕಾನ್ಸೆಪ್ಟ್ನಲ್ಲಿ ಆ ಒಂದು ರೀಜನ್ಗೆ ತಕ್ಕಂತೆ ಎನರ್ಜಿಗಳ ಸಿಸ್ಟಮ್ಗಳಿದೆ. ಅದನ್ನು ನಾವು ರಿಲಿಜಿಯನ್ ಅಂತ ಕರಿತೀವಿ. ಬಟ್ ಫೇತ್ ಆ್ಯಂಡ್ ರಿಲಿಜಿಯನ್ ಆರ್ ವೆರಿ ರಾಂಗ್. ರಿಲಿಜಿಯನ್ ಅಂದರೆ ಅದಕ್ಕೆ ಸೈನ್ಸ್ ಬ್ಯಾಕಪ್ ಕೊಡುತ್ತೆ. ಫೇತ್ ಆ್ಯಂಡ್ ರಿಲಿಜನ್ ಆರ್ ವೆರಿ ಡಿಫ್ರೆಂಟ್. ಫೇತ್ ಅಂದರೆ ಬರೀ ಮೂಢನಂಬಿಕೆ ಆಗಿಬಿಡುತ್ತೆ. ಇಲ್ಲ, ನನಗೇನೋ ಒಂದು ಇಷ್ಟ ಆಯಿತು, ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ರಿಲಿಜಿಯನ್ ಅಂದರೆ ದಟ್ ಈಸ್ ಬ್ಯಾಕ್ ವಿತ್ ಸೈನ್ಸಿನ ಬ್ಯಾಕಪ್ ಇರುತ್ತೆ ರಿಲಿಜಿಯನ್ಗೆ. ವಿತೌಟ್ ಬ್ಯಾಕಪ್ ಸೈನ್ಸ್ ರಿಲಿಜಿಯನ್ ಅಂತ ಇರೋದೇ ಇಲ್ಲ. ಈಗ ಹೇಗೆ ಬ್ಯಾಕಪ್ ಕೊಡ್ತೀರಾ ನೀವು? ಅಂದರೆ ಈಗ ಭಾರತದ ಹಿಂದೂ ಧರ್ಮಕ್ಕೆ ಅಥವಾ ಸನಾತನ ಧರ್ಮಕ್ಕೆ ಏನು ಬ್ಯಾಕಪ್ ಇದೆ, ಇಸ್ಲಾಂ ಧರ್ಮಕ್ಕೆ ಏನು ಬ್ಯಾಕಪ್ ಇದೆ, ಕ್ರಿಶ್ಚಿಯಾನಿಟಿಗೆ ಏನು ಬ್ಯಾಕಪ್ ಇದೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಹಿಂದೂಯಿಸಮ್ನಲ್ಲಿ ನಾವು ಮೇಯ್ನಾಗಿ ಐಡಲ್ ವರ್ಷಿಪ್ ಮಾಡ್ತೀವಿ. ಏನಕ್ಕೆ ಅಂದರೆ ಇಸ್ಲಾಂ ಅನ್ನೋದು ಬಂದಿರೋದು ಒಂದು ಡೆಸರ್ಟ್ ರೀಜನ್ನಿಂದ. ಸೊ ಅಲ್ಲೇನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಎನರ್ಜಿ ಹರಿಯೋದಿಲ್ಲ. ಬಟ್ ಇಲ್ಲೇನಾಗುತ್ತೆ ಅಂದರೆ ಫರ್ಟೈಲ್ ಲ್ಯಾಂಡಲ್ಲಿ ಎನರ್ಜಿ ಹರಿಯೋದಕ್ಕೆ ಅಲ್ಲಿ ಮರಳಿದೆ. ಸೊ ಮರಳಲ್ಲಿ ಎನರ್ಜಿ ಹರಿಯಲ್ಲ. ಸೊ ನಮ್ಮ ಫರ್ಟೈಲ್ ಲ್ಯಾಂಡ್ಗೂ ನಮ್ಮ ಡೆಸರ್ಟ್ಗೆ ಏನು ಅಂದರೆ ಇಟ್ ಆ್ಯಕ್ಟ್ಸ್ ಡೈರೆಕ್ಟ್ಲಿ ಆ್ಯಸ್ ಎ ಮಿರರ್, ಕನ್ನಡಿ ಥರ ಅದು ಆ್ಯಕ್ಟ್ ಆಗುತ್ತೆ. ಯಾವುದು? ಮರಳು. ಏನಕ್ಕೆ ಅಂದರೆ ಮರಳಿನಲ್ಲಿ ನೀವೊಂದು ಗ್ಲಾಸ್ ಮಾಡಬೇಕು ಅಂದರೆ ಸ್ಯಾಂಡನ್ನು ತುಂಬ ಜಾಸ್ತಿ ಹೀಟ್ ಮಾಡಿದಾಗಲೇ ಅದು ಗ್ಲಾಸ್ ಫಾರ್ಮೇಷನ್ ಆಗೋದು. ಒಂದು ಕಡೆ ಅಲ್ಯೂಮಿನಿಯಂ ಆರ್ ಸಿಲ್ವರ್ ಕೋಟಿಂಗ್ ಕೊಟ್ಟಾಗ ದಟ್ ವಿಲ್ ಬಿಕಮ್ ಆ್ಯಸ್ ಎ ಮಿರರ್. ಇವಾಗಲೂ ನೀವು ನೋಡ್ಬೋದು ನಮ್ಮ ಸ್ಯಾನ್ಸ್ಕ್ರಿಟಿನ ಪದಗಳು ಮತ್ತು ಅರೇಬಿಕ್ ಪದಗಳು ಬಹಳಷ್ಟು ಜಸ್ಟ್ ಲೈಕ್ ಮಿರರ್ ಇಮೇಜ್. ನಾವು ರಾಹು ಅಂತೀವಿ, ಅವರು ಹೂರಾ ಅಂತ ಹೇಳ್ತಾರೆ. ಆ ಥರದ್ದು ಬಹಳಷ್ಟು ಇಲ್ಲಿ ನಾನು ಕೊಟ್ಟಿದ್ದೀನಿ. ನಾವು ಮೇಷ ಅಂತ ಹೇಳ್ತೀವಿ, ಅಲ್ಲಿ ಶಮಿ ಅಂತ ಹೇಳ್ತಾರೆ. ಸೊ ಮೇಷ ಅಂದರೆ ನಮ್ಮ ಈ ಒಂದು ಸ್ಯಾನ್ಸ್ಕ್ರಿಟ್ನಲ್ಲಿ ಕೂಡ ಮೇಕೆ. ಶಮಿ ಅಂದರೆ ದಟ್ ಈಸ್ ಅ ಡಮಾಸ್ಕಸ್ ಗೋಟ್. ಡಮಾಸ್ಕಸ್ ಅನ್ನೋ ಸಿರಿಯಾದಲ್ಲಿ ಒಂದು ಊರು. ಸೊ ಅಲ್ಲಿ ಗೋಟನ್ನು ದಟ್ ವಾಸ್ ಕಾಲ್ಡ್ ಶಮಿ ಆ್ಯಕ್ಚುಲಿ.
ಸೊ ಎಲ್ಲ ಒಂದಕ್ಕೊಂದು ರಿಲೇಟ್ ಆಗ್ತಾನೇ ಇದೆ. ಸೊ ಇಲ್ಲಿರೋ ಒಂದು ಪದಗಳನ್ನು ಅಲ್ಲಿ ಜಸ್ಟ್ ಲೈಕ್ ಆಪೋಸಿಟ್. ಓಕೆ. ಮತ್ತು ಅಲ್ಲಿ ಹೂರ ಅಂತ ಕರೀತಾರೆ. ನಾವು 72 ಹೂರ ಅಂತ ಅವ್ರೇನಕ್ಕೆ ಕರೀತಾರೆ. ಈ ಒಂದು ವಿಷ್ಣು ಸಹಸ್ರನಾಮದಲ್ಲಿ 72ನೇ ಹೆಸರು ಮಾಧವ. ಮಾಧವ ಅಂದರೆ ಇಟ್ಸ್ ಲಕ್ಷ್ಮಿಯ ಹಸ್ಬೆಂಡ್. ಸೊ ಎಲ್ಲಿ ಅವರಿರೋದು? ವೈಕುಂಠದಲ್ಲಿ. ವೈಕುಂಠ ಅನ್ನೋದು ಎಲ್ಲಿದೆ? ಅದು ಇರೋದು ಕೂಡ ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಸಹಾರಾ ಡೆಸರ್ಟ್ ಮೇಲ್ಗಡೆಗಾದಂಗೆ, ಎಲ್ಲಿ ವಿಂಡ್ ಎನರ್ಜಿ ಅನ್ನೋದಿರುತ್ತೆ ಅಲ್ಲಿ ಇರುವಂಥದ್ದು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಎಲ್ಲರಿಗೂ ಕೂಡ ನಾನು ಮೇಲ್ಗಡೆ ಹೈಯರ್ ಕಾನ್ಷಿಯಸ್ನೆಸ್ಗೆ ಹೋಗೋದ್ರಲ್ಲಿ ಯಾರೂ ಇಷ್ಟಪಡ್ತಾ ಇಲ್ಲ. ಲೋವರ್ ಕಾನ್ಷಿಯಸ್ನೆಸ್ಗೆ ಹೋಗೋದ್ರಲ್ಲಿ ನಾವು ಕಾತರರಾಗಿದ್ದೇವೆ. ಎವ್ರಿಬಡಿ ವಾಂಟ್ಸ್ ಟು ಲಿವ್ ವಿತ್ ಗ್ರೀಡ್. ನನಗೆ ಇವತ್ತು ಇದು ಬೇಕು, ನನಗೆ ಆ ಮನೆ ಬೇಕು, ಅದು ಕಟ್ಟಬೇಕು, ಈ ಥರಲ್ಲೇ ನಾವು ಕಾಲ ಕಳೀತಾ ಇದ್ದೀವಿ ಹೊರತು ಡೆಸರ್ಟ್ ರೀಜನಲ್ಲಿ ಪೆಟ್ರೋಲಿಯಂ ಕೊಟ್ಟಿದ್ದಾರೆ. ಪೆಟ್ರೋಲಿಯಂ ಕೊಟ್ಟಿರೋದು ನಾವು ಕಾರು ವೆಹಿಕಲ್ಗೆ ಹಾಕೊಂಡು ಓಡಿಸ್ಲಿಕ್ಕಲ್ಲ, ನಮ್ಮ ಒಂದು ಆತ್ಮನ ಮೇಲ್ಗಡೆ ಕರ್ಕೊಂಡು ಹೋಗಲಿಕ್ಕೆ. ನೀವು ಇವತ್ತು ಕೂಡ ಮೆಕ್ಕಾ ಅವ್ರ ಮದೀನಾದಲ್ಲಿ ಸುಫಿ ಸೈಂಟ್ಸ್ಗಳಂತ ಇದ್ದರು. ದೇ ಆರ್ ದ ಬೆಸ್ಟ್ ಪರ್ಸನ್ ಟು ಸಿಟ್ ಆ್ಯಂಡ್ ಮೆಡಿಟೇಟ್. ದೇ ಆರ್ ದ ಫಸ್ಟ್ ಪೀಪಲ್ ಟು ಕಮ್ ವಿತ್ ವೆಜಿಟೇರಿಯನ್ ಕಾನ್ಸೆಪ್ಟ್. ಇವತ್ತಿಗೂ ನೀವು ಗೂಗಲಲ್ಲಿ ಹುಡುಕ್ಬೋದು. ಅವರು ಕುಳಿತುಕೊಂಡು ಧ್ಯಾನ ಮಾಡುವಾಗ ದೇವ್ಸ್ ಟು ರೀಟ್ ಜನ್ನತ್ ಅಂತ ಹೇಳ್ತಾರೆ ಅವರು. ಏನಕ್ಕೆ ಎಲ್ಲ ಕಡೆನೂ ನಾವು ಗೋಟನ್ನು ರಿಲೇಟ್ ಮಾಡ್ತೀವಿ. ಈವನ್ ಇಸ್ಲಾಮಲ್ಲೂ ಗೋಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಇಲ್ಲೂ ನಮ್ಮ ಮಕರ ಸಂಕ್ರಾಂತಿ ಅಂತಲೇ ಕರಿತೀವಿ. ಮಕರ ಅಂದರೆ ಏನು ಅಂದರೆ ಗೋಟ್, ಹಾಫ್ ಗೋಟ್ ಹಾಫ್ ಫಿಶ್. ಯಾಕೆಂದರೆ ಅದು ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರುವಂಥ ಒಂದು ಎನರ್ಜಿ ಲೆವೆಲ್. ಸೊ ಗೋಟ್ ಈಸ್ ಎವ್ರಿವೇರ್. ಈವನ್ ನಮ್ಮ ಮಹಾಭಾರತದಲ್ಲೂ ನಾವು ನೋಡಿರ್ಬೋದು, ಗಾಂಧಾರಿ ಅವ್ರಿಗೆ ಮದುವೆ ಆಗದೇ ಇದ್ದಾಗ ಗೋಟಿನ ಜೊತೆ ಮದುವೆ ಮಾಡಿದ್ರು ಅಂತ ನಾನು ಎಲ್ಲೂ ಓದಿದ್ದೆ. ಮೊದಲನೇ ಮದುವೆ ಗೋಟ್ ಜೊತೆಗೆ ಆಗಿತ್ತು. ಸೊ ಇವೆಲ್ಲ ನೋಡಿದಾಗ ಎಲ್ಲ ಎನರ್ಜಿಗಳು ಒಂದೇ ಥರ ಇವೆ, ಬಟ್ ವಿ ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ಇಟ್. ನಾನೇನು ಹೇಳಿದಂದರೆ ಎಲ್ಲ ಎನರ್ಜಿಗಳು ಒಂದೇ ಥರ ಇವೆ, ಜಸ್ಟ್ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಷ್ಟೇ. ಇಲ್ಲಿ ಸಾಕಷ್ಟು ಪದಗಳನ್ನ ನಾನು ಈ ಬುಕ್ಕಲ್ಲಿ ಬರೆದಿದ್ದೀನಿ. ಆ್ಯಕ್ಚುಲಿ ಇಲ್ಲೊಂದು ಇಮೇಜ್ ಕೊಟ್ಟಿದ್ದೀರಾ ನೀವು, ನನಗದು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು ಇಮೇಜು. ಅದು ಏನಂದರೆ, ನಾವು ಈಗ ಸೌತ್ ಅಮೇರಿಕಾ ಮತ್ತು ಆಫ್ರಿಕಾ ಖಂಡ ಅವೆರಡರ ಇಮೇಜ್ ಅಂದರೆ ನಾವು ನೋಡಿದರೆ ಎರಡೂ ಪಕ್ಕದಲ್ಲಿರುವಂಥದ್ದು. ಲೆಫ್ಟಿಗೆ ನಿಮಗೆ ಸೌತ್ ಅಮೇರಿಕಾ ಇದ್ದರೆ, ರೈಟ್ ಸೈಡಿಗೆ ನಿಮಗೆ ಆಫ್ರಿಕಾ ಖಂಡ ಕಾಣುತ್ತೆ. ಬಟ್ ಅದು ಎರಡನ್ನೂ ಸೇರಿಸಿದ್ರೆ ಅದು ಒಂದೇ ಭೂಭಾಗದ ಎರಡು ಭಾಗಗಳು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಜಂಬೂ ದ್ವೀಪ ಅನ್ನೋ ಕಾನ್ಸೆಪ್ಟೇ ಅದು ಕಂಪ್ಲೀಟ್. ಅದು ಒಂದು ಐಲ್ಯಾಂಡ್ ಅಂದರೆ ಆಗಿನ ಕಾಲದ ಅರ್ತ್. ಹೌದು, ಭೂಮಿ ಅಂದರೆ ಭೂಮಿ ಇರುವಂಥ ಜಾಗ. ಹೌದು. ಅದನ್ನು ಸಮುದ್ರ ಮಂಥನ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಬೇರೆ ಬೇರೆ ಆಗೋಗಿದೆ ಅಷ್ಟೇ. ಸೊ ದಟ್ ಈಸ್ ದ ರೀಸನ್. ಅದಕ್ಕೋಸ್ಕರ ಅಲ್ಲಿ ನಿಮಗೆ ಬರ್ತಾ ಇರೋ ಶಕ್ತಿ ಕೂಡ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡೇ ತುಂಬ ವೀಕ್ ಇದೆ. ಯಾವಾಗ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಲ್ಲಿ ನಮ್ಮ ಆತ್ಮಗಳು ಈಸಿಯಾಗಿ ಡಿಸಿಪೇಟ್ ಆಗಿಬಿಡ್ತವೆ, ಹರಿದು ಹೋಗ್ತವೆ ನಮ್ಮ ಆತ್ಮ ಶಕ್ತಿಗಳು. ಸೊ ನಾವು ಇಲ್ಲಿ ಇನ್ನೊಂದು ಪಾಠ ಇದೆ. ಇಲ್ಲಿ ಸುಮಾರು ಅವರು ಬರೆದಿದ್ದಾರೆ ಕಾಸ್ಮಿಕ್ ಜರ್ನಿಂಗ್, ಸಮುದ್ರ ಮಂಥನದ ಬಗ್ಗೆ ಬರೆದಿದ್ದಾರೆ. ವಿಷ್ಣುವಿನ 4 ಕೈಗಳು ಅದು ಏನು ಸಿಂಬಲೈಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ವೈಕುಂಠ ಮತ್ತು ಹೈಯರ್ ರೆಲ್ಮ್ಸ್ ಅಂದರೆ ಏನು ಅಂತ ಬರೆದಿದ್ದಾರೆ. ಕಲ್ಚರ್ಸ್ ಆಫ್ ಎನರ್ಜಿ, ಆಫ್ರಿಕಾ, ಮಾಯಾ ಮತ್ತು ಆನ್ಸೆಸ್ಟ್ರಲ್ ವಿಸ್ಡಮ್ ಅಂತ ಒಂದು ಚಾಪ್ಟರ್ ಇದೆ. ಇದರಲ್ಲಿ ಕ್ರೋ ಸಿಂಬಲಿಸಮ್ ಅಂತ ಬರೆದಿದ್ದೀರಾ. ಏನು ಹಂಗಂದರೆ? ಆ್ಯಕ್ಚುಲಿ ಸ್ಯಾನ್ ಜನಾಂಗ ಅಂತ, ಸ್ಯಾನ್ ಟ್ರೈಬ್ಸ್ ಅಂತ ಆಫ್ರಿಕನ್ ಕಾಂಟಿನೆಂಟ್ನಲ್ಲಿ ಇತ್ತು. ಅದ್ರ ಹತ್ರನೇ ಒಂದು ಕಾಲಹರಿ ಅಂತ ಒಂದು ಮೌಂಟೇನ್ ಇದೆ. ಆ ಕಾಲಹರಿ ಮೌಂಟೇನ್ ಅಂದರೆ ನಾವು ವಿಷ್ಣುನ ಪಿಕ್ಚರ್ ನೋಡಿದಾಗ 4 ಕೈಗಳಿವೆ, ಚತುರ್ಭುಜ. ಅದರಲ್ಲಿ ಒಂದರಲ್ಲಿ ಶಂಕು ಇದೆ, ಒಂದರಲ್ಲಿ ಲೋಟಸ್ ಫ್ಲವರ್ ಇದೆ, ಮತ್ತೊಂದರಲ್ಲಿ ಗದೆ ಇದೆ, ಇನ್ನೊಂದರಲ್ಲಿ ಸುದರ್ಶನ ಚಕ್ರ ಇದೆ. ಈ ಒಂದು ಲೋಟಸ್ ಫ್ಲವರ್ ಇರೋದೇ ಒರಿಜಿನ್ ಅಂತ ನಾವು ಹೇಳ್ತೀವಿ. ಈ ಲೋಟಸ್ ಫ್ಲವರ್ ಎಲ್ಲಿದೆ ಅಲ್ಲಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ. ಸೊ ಅದು ಬರೋದು ಅರ್ಜೆಂಟೈನಾ, ಬ್ರೆಜಿಲ್ ಅನ್ನೋ ರೀಜನಲ್ಲಿ. ಅಲ್ಲಿ ನೀವು ಸಾಕಷ್ಟು ವಾಲ್ಕನೋಸ್ಗಳನ್ನ ಕೂಡ ನೋಡ್ಬೋದು. ಸೊ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಅದಾದಮೇಲೆ ಮೇಲ್ಗಡೆ ಹೋದಾಗ ಕರೇಬಿಯನ್ ಐಲ್ಯಾಂಡ್ಸ್, ಅಲ್ಲಿ ನಿಮಗೆ ಇವತ್ತಿಗೂ ಕೂಡ ದ ಫಸ್ಟ್ ಬಿಗ್ಗೆಸ್ಟ್ ಕಾಂಚ್ ಶಂಕು ಸಿಕ್ಕಿರೋದೇ ಕರೇಬಿಯನ್ ಐಲ್ಯಾಂಡ್ಸಲ್ಲಿ. ದಟ್ ಈಸ್ ಕಾಲ್ಡ್ ಕ್ವೀನ್ ಕ್ವಾಂಚ್ ಅಂತ ಕರೀತಾರೆ. ಹೌದಾ? ವಿಷ್ಣುವಿನ 4 ಕೈಗಳಲ್ಲಿ ಎರಡು ಕೈ ಆಯಿತು, ಇನ್ನು 2 ಒಂದಲ್ಲಿ ಸುದರ್ಶನ ಚಕ್ರ ಇದೆ. ಈ ಸುದರ್ಶನ ಚಕ್ರದಲ್ಲಿ ಏನಿದೆ ಅಂದರೆ ದಟ್ ಈಸ್ ಆನ್ ದ
ಸುದರ್ಶನ ಚಕ್ರ ರೊಟೇಟ್ ಆಗೋದೇ ವಿಂಡ್ ಎನರ್ಜಿಯಿಂದ. ಸೊ ಹಾಗಾಗಿ ಅದನ್ನ ನಾನು ಸಹಾರಾ ಡೆಸರ್ಟ್ ಮೇಲ್ಗಡೆ ಕೊಡ್ತೀನಿ ಆ ಜಾಗನ. ಸೊ ಇನ್ನೊಂದು ಗದೆ ಅಂತ ಒಂದು ನಮ್ಮ ಯಮನ ವೆಪನ್ ಈಸ್ ಗದೆ. ಸೊ ಅದೇ ಥರ ವಿಷ್ಣುವಿಂದ ಇನ್ನೊಂದು ನೈಋತ್ಯ ದಿಕ್ಕಿನಲ್ಲಿ ಬರುವಂಥದ್ದು ಗದೆನೇ. ಸೊ ಗದೆ ಇಸ್ ಫಾರ್ 2 ರೀಸನ್ಸ್. ಒನ್ ಈಸ್ ಫಾರ್ ಪ್ರಾಸ್ಪರಿಟಿ, ಮತ್ತು ಇನ್ನೊಂದು ನಮ್ಮ ಪ್ರಾಣ ಹೋಗೋ ಒಂದು ಜಾಗ ಅದು ಅಂತ ಹೇಳ್ಬೋದು. ನಮ್ಮ ಸ್ಪಿರಿಟ್, ನಮ್ಮ ಆತ್ಮ ಹೋಗುವಂಥ ಜಾಗ. ಏನಕ್ಕೆ ಇವು 4 ದಿಕ್ಕು, ಒಂದು ಕರೇಬಿಯನ್ ಐಲ್ಯಾಂಡ್ಸಲ್ಲಿ ಬಂತು, ಇನ್ನೊಂದು ಅರೌಂಡ್ ಮೆಕ್ಸಿಕೋ ರೀಜನ್, ಅಲ್ಲಿ ನಮಗೆ ಶಂಕು ಕರೇಬಿಯನ್ ಐಲ್ಯಾಂಡ್ಸಲ್ಲಿ ಬಂದಿರೋದು. ಫೈರ್ ಎನರ್ಜಿ ಬಂದಿರೋದು ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ರೀಜನ್ನಲ್ಲಿ. ಈ ನೈಋತ್ಯ, ಅದನ್ನ ಕುಬೇರ ಮೂಲ ಅಂತ ಏನಕ್ಕೆ ಕರಿತೀವಿ, ನಮ್ಮ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೆಲ್ತಿಯೆಸ್ಟ್ ಮಿನರಲ್ಸ್, ಡೈಮಂಡ್ಸ್, ಗೋಲ್ಡ್ಸ್ ಎಲ್ಲ ಸಿಗೋದು ಆಫ್ರಿಕನ್ ಕಾಂಟಿನೆಂಟ್ನಲ್ಲೇ. ಇವತ್ತು ಕೂಡ ಅಮೇರಿಕಾ ಮತ್ತು ಚೈನಾ ಕಣ್ಣು ಅದ್ರ ಮೇಲೆ ಇದೆ. ಈ ಒಂದು ಸುದರ್ಶನ ಚಕ್ರಕ್ಕೆ ಬಂದಾಗ ಇಟ್ ರೊಟೇಟ್ಸ್ ವಿತ್ ದ ಹೆಲ್ಪ್ ಆಫ್ ವಿಂಡ್. ಅದಿರೋದು ಸಹಾರಾ ಡೆಸರ್ಟ್ ಮೇಲ್ಗಡೆಗೆ ಆದಂಗೆ. ಅದು ಬೆಕ್ಕ ಅಂತ ಹೇಳ್ಬೋದು, ಮೇ ಬಿ ಮೊರಾಕೋ ಆ ಕಡೆನೂ ಬರ್ಬೋದು, ನಾಟ್ ಎಕ್ಸಾಕ್ಟ್, ಬಟ್ ಇಟ್ ಈಸ್ ಇನ್ ದ ಸಹಾರಾ ಡೆಸರ್ಟ್ ಅಷ್ಟನ್ನು ಹೇಳ್ಬೋದು. ಇವು 4 ಕೋಯಿನ್ಸೈಡ್ ಆಗ್ತಾ ಇದೆ. ಪ್ಲಸ್ ನಮ್ಮ ಪ್ರಾಣ ಡಿಸಿಪೇಟ್ ಆಗುತ್ತಲ್ಲ, ಮಾಯಾ ಮತ್ತು ಯಮದ ಮಧ್ಯೆ ನಮ್ಮ ಲೈಫ್ ಇದೆ. ಮಾಯಾ ಇಸ್ ದ ಇಲ್ಯೂಷನ್, ನಮ್ಮ ಕ್ರಿಯೇಷನ್ ಆಫ್ ಅವರ್ ಲೈಫ್. ಜಸ್ಟ್ ಆಪೋಸಿಟ್ ಈಸ್ ಯಮ. ನಮ್ಮ ಪ್ರಾಣನ ತಗೊಂಡು ಹೋಗೋ ದಾರಿನೇ ಅಲ್ಲಿದೆ. ಅಲ್ಲಿ ಇವತ್ತಿಗೂ ಕಾಲಹರಿ ಅಂತ ಒಂದು ಬೆಟ್ಟ ಇದೆ, ಅಲ್ಲಿ ಒಂದು ಸ್ಯಾನ್ ಜನಾಂಗ ಅಂತ ಇದೆ. ಅವ್ರು ಇವತ್ತಿಗೂ ಕ್ರೋನ ಪೂಜೆ ಮಾಡ್ತಾರೆ, ಕಾಗೆನ ಪೂಜೆ ಮಾಡ್ತಾರೆ. ಏನಕ್ಕೆ ಅಂದರೆ ಇವತ್ತಿಗೂ ನಮ್ಮ ಪಿತೃಪಕ್ಷದಿಂದ ನಾವು ಕ್ರೋಗೆ ಊಟ ಫಸ್ಟನ್ನ ಏನು ನಾವು ನಮ್ಮ ಪಿತೃಗಳಿಗೆ ನೈವೇದ್ಯ ಇಡ್ತೀವಿ, ಅದು ಫಸ್ಟ್ ಕ್ರೋಗೆ ಇಟ್ಟು ನೆಕ್ಸ್ಟ್ ಇದು ಮಾಡ್ತೀವಿ. ಸೊ ತಿಂದ್ಮೇಲೆ ನಾವು ಊಟ ಮಾಡೋದು. ಅದೇ ಥರ ಅಲ್ಲೂ ಕ್ರೋಗೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಎಲ್ಲ ಎನರ್ಜಿಗಳು ಒಂದೇನೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ದೆ ನಾನು ಹಿಂದೂ, ನಾನು ಮುಸ್ಲಿಮು ಈ ಥರ ಹೇಳ್ತೀವಿ. ಮತ್ತು ನೀವು ಹೇಳಿದ್ರೆ ಹಿಂದೂಯಿಸಮಲ್ಲಿ ನಾವು ಐಡಲ್ ವರ್ಷಿಪ್ ಮಾಡ್ತೀವಿ. ಐಡಲ್ ವರ್ಷಿಪ್ ಏನಕ್ಕೆ ಮಾಡ್ತೀವಿ ಅಂದರೆ ನಾವಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಇಟ್ ಈಸ್ ಎ ಸೈನ್ಸ್. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಐಡಲ್ಗೆ ಜೀವ ಕೊಟ್ಟು ನಾವೊಂದು ಪೂಜೆ ಮಾಡ್ತೀವಿ. ಆ್ಯಂಡ್ ಎವ್ರಿ ಶೇಪ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಐಡೆಂಟಿಟಿ, ಇಟ್ಸ್ ಓನ್ ಎನರ್ಜಿ ಲೆವೆಲ್ಸ್. ಒಂದು ಗಣಪತಿಗೆ ಒಂದು ಶೇಪ್ ಇದೆ ಅಂದರೆ ಆ ಒಂದು ದೇವರಿಗೆ ಅದರದ್ದೇ ಆದಂಥ ಒಂದು ಎನರ್ಜಿ ಲೆವೆಲ್ ಇರುತ್ತೆ. ಪ್ರತಿಯೊಂದು ಶೇಪಿಗೂ ಅದರದ್ದೇ ಆದ ಎನರ್ಜಿ ಲೆವೆಲ್ಸ್ ಇರುತ್ತೆ. ಆದರೆ ಇಸ್ಲಾಂನಲ್ಲಿ ಅವರು ದೇ ಆರ್ ಆಲ್ರೆಡಿ ಇನ್ ಹೈಯರ್ ಕಾನ್ಷಿಯಸ್ನೆಸ್. ಅವರು ವಿಂಡ್ ಎನರ್ಜಿನಲ್ಲಿದ್ದಾರೆ. ಸೊ ಅವರು ಆಲ್ರೆಡಿ ಆ ಎನರ್ಜಿನಲ್ಲಿ ಇರೋದ್ರಿಂದ ಅವರು ಐಡಲ್ ವರ್ಷಿಪ್ ಯಾವುದೂ ಮಾಡಲ್ಲ. ಬಟ್ ಯಾವಾಗ ದೇ ವಾಂಟ್ ಟು ಗೋ ಫಾರ್ ಹೈಯರ್ ಕಾನ್ಷಿಯಸ್ನೆಸ್, ಆವಾಗ ಎನರ್ಜಿ ಎಲ್ಲ ಕರೆಕ್ಟ್ ಇರ್ತದೆ. ನಾನು ಮೇಲಿಂದ ಕೆಳಗಿಳಿತೀನಿ ಅಂದಾಗ ಎಲ್ಲ ತಪ್ಪಾಗ್ಬಿಡುತ್ತೆ. ನಾವು ಭೂಮಿ ಮೇಲೆ ಇರೋದು ಇಲ್ಲೇ ಇರೋದಕ್ಕಲ್ಲ, ವಿ ವಾಂಟ್ ಟು ಒಂದಲ್ಲ ಒಂದಿನ ಮೇಲಕ್ಕೆ ಹೋಗಲೇಬೇಕು. ಎಷ್ಟು ಸಾರಿ 7ನೇ ಕ್ಲಾಸಲ್ಲೇ ಫೇಲ್ ಆಗಿರ್ತೀವಿ, ಇಲ್ಲ 8ನೇ ಕ್ಲಾಸ್ಗೆ ಹೋಗಲೇಬೇಕು. ವರ್ಲ್ಡ್ ಇಷ್ಟೊಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದು ಕಾರಣ ಏನಕ್ಕೆ ಅಂದರೆ ವಿ ಆರ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಎನರ್ಜಿ ಲೆವೆಲ್ಸ್. ಎಲ್ಲರಿಗೂ ಬದುಕಬೇಕು, ಎಲ್ಲರೂ ದುಡ್ಡು ಮಾಡಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಹುಟ್ಟಬೇಕು. ಇದು ಒಂದು ಜೀವನ ಅಲ್ಲ. ವಿ ನೀಡ್ ಟು ಗೋ ಫಾರ್ ಹೈಯರ್ ಕಾನ್ಷಿಯಸ್ನೆಸ್. ಕೂತ್ಕೊಂಡು ಧ್ಯಾನ ಮಾಡಬೇಕು. ದೆನ್ ಯಾವಾಗ ಚಕ್ರ 1 by 1 ನಾವು ಭೇದಿಸ್ಕೊಂಡು ಹೋದಾಗ ನಮಗೆ ಜ್ಞಾನೋದಯ ಆಗುತ್ತೆ. ದೆನ್ ವಿ ಆರ್ ಏಬಲ್ ಟು ಸಿ ದ ಹೈಯರ್ ಕಾನ್ಷಿಯಸ್ನೆಸ್. ಸೊ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ವಿಗ್ರಹ ಪೂಜೆನೂ ಇದೆ. ನೀವು ಅಂದರೆ ಈಗ ನೀವು ಧ್ಯಾನದ ಮೂಲಕ ಎನ್ಲೈಟನ್ ಮಾಡ್ಕೊಳ್ಳೋಂಥದ್ದು ಇದೆ. ಅಂದರೆ ಹೈಯರ್ ಕಾನ್ಷಿಯಸ್ನೆಸ್ ರೀಚ್ ಆಗೋರಿಗೆ ಹೈಯರ್ ಕಾನ್ಷಿಯಸ್ನ ಟೂಲ್ಸ್ಗಳಿದೆ. ಹೈಯರ್ ಕಾನ್ಷಿಯಸ್ ನೀವು ರೀಚ್ ಆಗೋಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಅಂತಂದರೆ ನಿಮಗೆ ಬೇರೆ ಟೂಲ್ಸ್ಗಳಿದೆ. ವಿಗ್ರಹ ಅನ್ನೋದೊಂದು ಟೂಲ್ ಅಲ್ವಾ. ಈಗ ನಾನು ಹೇಳೋದು, ಕೆಲವೊಬ್ಬರು ವ್ಯಕ್ತಿಗಳು ಡೈರೆಕ್ಟಾಗಿ 10th ಪಾಸ್ ಆಗುವಂಥ ಕ್ವಾಲಿಟಿ ನಿಮ್ಮ ಹತ್ರ ಇದ್ದರೆ ನೀವು ಡೈರೆಕ್ಟ್ ಎಕ್ಸಾಮ್ ಕಟ್ಬೋದು. ಎಕ್ಸಾಂಪಲ್ ಹೇಳ್ತಾರೆ ನಾನು ಅಲ್ವಾ. ಇಲ್ಲ ನೀವು PhD ಮಾಡಬೇಕಂದ್ರೆ PhD ಮಾಡ್ಬೋದು. ಕೆಲವರು ಮಾಡೋಕ್ಕಾಗದೇ ಇರಬಹುದು. ಕೆಲವರು PUC ಮುಗಿಸಿ ಏನೋ ಜಾಬ್ ಮಾಡ್ಬೋದು. ಸೊ ಪ್ರತಿಯೊಬ್ಬರದ್ದು ಕಾನ್ಷಿಯಸ್ ಲೆವೆಲ್ ಬೇರೆ ಬೇರೆ ಥರ ಇರುತ್ತೆ. ಅದನ್ನು ನಾವು ಅಪ್ಗ್ರೇಡ್ ಮಾಡ್ಕೋಬಹುದು. ಸೊ ನನ್ನ ಅನಾಲಿಸಿಸ್ ಇದಷ್ಟೇ. ಅಂದರೆ ನಿಮಗೆ ನಮ್ಮ ಒಂದು ಈ ಭೂಮಿನಲ್ಲಿ ನನಗನ್ಸೋದು ಯಾರಿಗೆ ಯಾವ ಥರ ಟೂಲ್ ಬೇಕೋ ಅವರು ಆ ಥರ ಟೂಲ್ಗಳನ್ನ ಆಯ್ಕೆ ಮಾಡ್ಕೋಬೋದು. ಟೂಲ್ ಅಂದರೆ ಒಂದು ಆಯುಧ. ಅಂದರೆ ಆ ಒಂದು ಕಾನ್ಷಿಯಸ್ನೆಸ್ಗೆ, ಆ ಒಂದು ಎನ್ಲೈಟನ್ಮೆಂಟ್ಗೆ ಅಥವಾ ಮೋಕ್ಷ ಪಡೆಯೋಕ್ಕೆ ಬೇಕಾಗಿರುವ ಸಾಧನಗಳು ಅಲ್ವಾ. ದೇವರಿರ್ಬಹುದು, ಧ್ಯಾನ ಇರಬಹುದು, ಇದೆಲ್ಲವೂ ಕೂಡ. ಸೊ ಯಾರಿಗೆ ಏನು ಸಾಧ್ಯನೋ ಅದನ್ನು ಮಾಡೋಕ್ಕೆ ಇಲ್ಲಿ ಅವಕಾಶ ಇದೆ ಅಂತ, ಇದೇ ಥರ ಮಾಡಿ ಅಂತಿಲ್ಲ ಅಂತ. ಹೌದು. ಆ್ಯಕ್ಚುಲಿ ನಮ್ಮ ಹಿಂದೂಯಿಸಮಲ್ಲಿ ಏನು ಅಂದರೆ ಮೇಜರ್
ನಾವು ಧ್ಯಾನಕ್ಕೆ ಹೋಗಿ ಮೋಕ್ಷ ಪಡೆದ ಮೇಲಕ್ಕೆ ಹೋಗೋದಕ್ಕಿಂತ ರೀಬರ್ತ್ ಅನ್ನೋ ಕಾನ್ಸೆಪ್ಟೇ ಇದರಲ್ಲಿದೆ. ಒಂದ್ಸರಿ ನಿಮಗೆ ಮೋಕ್ಷ ಎಲ್ಲ ಪ್ರಾಪ್ತಿ ಆಯಿತು ಅಂದರೆ ಇದು ರೀಬರ್ತ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಆದರೆ ಇಸ್ಲಾಮಲ್ಲಿ ರೀಬರ್ತ್ ಇಲ್ಲ. ದೇ ವಾಂಟ್ ಟು ಗೋ ಟು ಜನ್ನತ್, ಬಟ್ ಇಫ್ ದೇ ಮೆಡಿಟೇಟ್, ಬಿಕಾಸ್ ಅಲ್ಲಿ ಮರಳುಗಾಡಲ್ಲಿ ಫಸ್ಟ್ ಆಫ್ ಆಲ್ ವೆರಿ ಹೀಟೆಡ್ ಎನ್ವಿರಾನ್ಮೆಂಟ್, ಕೆಳಗಡೆ ಪೆಟ್ರೋಲಿಯಂ ಇರುತ್ತೆ. ನೀವು ಕೂತ್ಕೊಂಡು ಮಾಡಿದಾಗ ನಿಮ್ಮ ಆತ್ಮಗಳ ಮೇಲಕ್ಕೆ ಹೋಗೋ ಸಾಧ್ಯತೆ ಭಾಳಷ್ಟು ಜಾಸ್ತಿ ಇದೆ. ಆದರೆ ನಾವಿಲ್ಲಿ ಇನ್ನೊಂದು ಏನು ಅಂದರೆ, ಬಿಫೋರ್ ಆಯುರ್ವೇದ ಇಫ್ ಐ ಟೆಲ್, ದೇವಸ್ಥಾನಗಳೇ ನಮ್ಮ ಹಾಸ್ಪಿಟಲ್ಸ್ ಅಂತ ಏನು ಹೇಳ್ತೀವಿ ಅದೇನೆ. ನಿಮಗೆ ಈ ಕಾಯಿಲೆ ಇತ್ತು ಅಂದರೆ ಆ ದೇವಸ್ಥಾನಕ್ಕೆ ಹೋದರೆ ವಾಸಿ ಆಗ್ತಿತ್ತು. ಇವಾಗಲೂ ಕೂಡ ರಾಜಸ್ಥಾನದಲ್ಲಿ ನೀವು ನೋಡ್ಬೋದು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಕ್ಯಾನ್ಸರ್ ಕಾಯಿಲೆ ವಾಸಿ ಆಗುತ್ತೆ. ಸೊ ಆ ಥರ ಸಾಕಷ್ಟು ನಿದರ್ಶನಗಳಿವೆ, ಪುರಾವೆಗಳಿವೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯಿತು ಅಂದರೆ ಸೈನ್ಸ್ ಬಿಕೇಮ್ ಫೇತ್. ಬಿಕಾಸ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಪಡಲಿಲ್ಲ, ಎಲ್ಲವೂ ನಮಗೆ ಫ್ರೀಯಾಗಿ ಸಿಕ್ತು. ಇವನ್ ನಾವು ಜಾಕ್ ಫ್ರೂಟ್, ಹಲಸಿನ ಹಣ್ಣು, ಹೊರಗಡೆ ಏನಕ್ಕೆ ಹೆಸರು, ಒಳಗಡೆ ಏನಕ್ಕೆ ಹಳದಿ ಅನ್ನೋದು ಯೋಚನೆ ಮಾಡಿಲ್ಲ. ವಿ ಟುಕ್ ಇಟ್ ಆಸ್ ಗ್ರಾಂಟೆಡ್. ನಾವು ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಎವ್ರಿ ಸಿಟಿಸನ್ ಕ್ಯಾನ್ ಬಿಕಮ್ ಸೈಂಟಿಸ್ಟ್. ಅಲ್ಲ, ಏನು ಕಾರಣ ಅದಕ್ಕೆ? ಏನು ಅದಕ್ಕೊಂದು ಕಾರಣ ಇದೆಯಾ? ಹೌದು, 100%. ಅಂದರೆ ಹಲಸಿನ ಹಣ್ಣು ಮೇಲೆ ಯಾಕೆ ಹಸಿರು, ಒಳಗಡೆ ಏನಕ್ಕೆ ಹಳದಿ? ಓಕೆ, ಯಾಕೆ ಅದನ್ನು ವಿ ನೀಡ್ ಟು ಓಕೆ. ಅಲ್ಲ, ಪ್ರತಿಯೊಂದು ಹಣ್ಣು ಹಾಗೆ. ಈಗ ಫಾರ್ ಎಕ್ಸಾಂಪಲ್ ಕಲ್ಲಂಗಡಿ ಹಣ್ಣು ಮೇಲೆ ಗ್ರೀನ್ ಇದೆ, ಒಳಗಡೆ ಕೆಂಪಿದೆ. ಹೌದು, ಅದನ್ನು ನಾವು ಭೇದಿಸಿದ್ರೆ ದಟ್ ಈಸ್ ದ ರೂಟ್ ಕಾಸ್ ಆಫ್ ಸೈಂಟಿಸ್ಟ್ಸ್. ಆಮೇಲೆ ಕೆಲವೊಂದು ಹಣ್ಣುಗಳು ಒಳಗಡೆ ಆರೆಂಜ್, ಮೇಲೂ ಆರೆಂಜ್ ಇರುತ್ತೆ, ಒಳಗಡೆನೂ ಆರೆಂಜ್ ಇರುತ್ತೆ. ಹೌದು, ಕಿತ್ತಳೆ ಹಣ್ಣು ದಟ್ ಈಸ್ ಫಾರ್ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಸಪೋಟ ನಮ್ಮ ಮಣ್ಣಿನ ಕಲರೇ ಇರುತ್ತೆ, ಅವ್ರ ಸಾಯಿಲ್ ಕಲರೇನೆ. ಒಳಗಡೆನೂ ಮಣ್ಣಿನ ಕಲರ್, ಒಳಗಡೆ ಮಣ್ಣಿನ ಕಲರ್. ಸೊ ಅದರಲ್ಲಿ ತುಂಬ ಸಕ್ಕರೆ ಅಂಶ ಇರುತ್ತೆ. ಬಿಕಾಸ್ ದಟ್ ವಿಲ್ ಹೆಲ್ಪ್ ಅಸ್ ಟು ಸ್ಟೇ ಆನ್ ಅರ್ತ್. ಇವೆಲ್ಲ ನಾನೇನು ಹೇಳ್ತಾ ಇದ್ದೇನೆ, ಇಟ್ ಈಸ್ ಫಾರ್ ಎಕ್ಸಾಂಪಲ್ ಫಾರ್ ಎನಿಬಡಿ ಹೂ ವಾಂಟ್ ಟು ರಿಸರ್ಚ್. ಯಾಕೆ ನೆಕ್ಸ್ಟ್ ನನ್ನ ಬುಕ್ ಇದ್ರ ಬಗ್ಗೆನೇ ಬರ್ತಾ ಇರೋದು. ಓಕೆ. ಆ್ಯಂಡೀಸ್ ಮೌಂಟೇನ್ಸ್, ಪಾತಾಳ ಲೋಕ, ಪಿಲ್ಲರ್ ಸಿಂಬಾಲಿಸಮ್ ಅಂತ ಬರೆದಿದ್ದೀರಾ. ನಾನು ಎಲ್ಲವನ್ನೂ ಇಲ್ಲೇ ಹೇಳಕ್ಕೆ ಹೋಗಲ್ಲ, ನೀವು ಓದ್ಕೊಂಡು ದಯವಿಟ್ಟು ಇದನ್ನು ತೆಗೆದುಕೊಂಡು ಓದಿ. ಆಮೇಲೆ ನಿಮಗೆ ಇದರಲ್ಲಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅಷ್ಟೇ ಇಲ್ಲಿ ಕೇಳ್ತಾ ಇದ್ದೀನಿ. ಇದೇನು ಇದ್ರ ಬಗ್ಗೆ ಮಾತಾಡ್ಬೋದು? ಆ್ಯಂಡೀಸ್ ಮೌಂಟೇನ್ಸ್, ಪಾತಾಳ ಲೋಕ, ಇದು ಏನು ಸಂದೀಪ್ ಅವರು? ಈ ಅರ್ಜೆಂಟೈನಾ, ಚಿಲಿ ಅನ್ನೋ ಒಂದು ದೇಶಗಳಲ್ಲಿ ಇವತ್ತಿಗೂ ಕೂಡ ಆ್ಯಂಡೀಸ್ ಮೌಂಟೇನ್ ಅನ್ನೋ ರೇಂಜ್ ಇದೆ. ಇಲ್ಲಿ ನಾವು ಹೇಗೆ ಅರಾವಳಿ ಮೌಂಟೇನ್ಸ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಆ್ಯಂಡೀಸ್ ಮೌಂಟೇನ್, ದಟ್ ಈಸ್ ಕಾಲ್ಡ್ ದ ಸರ್ಪೆಂಟ್ ಮೌಂಟೇನ್. ಇವತ್ತು ಕೂಡ ಅದನ್ನು ಸರ್ಪೆಂಟ್ ಮೌಂಟೇನ್ ಅಂತಲೇ ಕರೀತಾರೆ. ಯೂಶ್ವಲಿ ಅಮೇರಿಕಾದಿಂದ ಅದು ಫಾಲೋಅಪ್ ಆಗಿ ಸೌತ್ ಅಮೇರಿಕನ್ ಕಾಂಟಿನೆಂಟ್ಗೂ ಹರಡಿದೆ. ಬಟ್ ಮೇಜರಾಗಿ ನಾವು ತಗೊಳ್ಳೋದು ಆ್ಯಂಡೀಸ್ ಮೌಂಟೇನ್ ಸೌತ್ ಅಮೇರಿಕನ್ ಕಾಂಟಿನೆಂಟ್ನಲ್ಲೇ. ಸೊ ಇವತ್ತಿಗೂ ಅದಿದೆ, ಅಲ್ಲೆಲ್ಲ ಸರ್ಪಗಳನ್ನೇ ಪೂಜೆ ಮಾಡ್ತಾರೆ. ಸೊ ಏನಕ್ಕೆ ಪಾತಾಳ ಲೋಕದಲ್ಲಿ ತುಂಬ ಸರ್ಪಗಳಿತ್ತು. ಇವತ್ತಿಗೂ ಕೂಡ ನೀವು ಮ್ಯಾಕ್ಸಿಮಮ್ UFOಸ್ಗಳು ನೋಡಬೇಕು ಅಂದರೆ, UFOಗಳು ನಿಮ್ಗೆ ಸಿಗೋದೇ ಆ ರೀಜನಲ್ಲಿ, ಅರ್ಜೆಂಟೈನಾ, ಚಿಲಿ, ಸೌತ್ ಅಮೇರಿಕನ್ ರೀಜನಲ್ಲಿ ಬಹಳಷ್ಟು ಇವೆ. ಏನಕ್ಕೆ ಅಂದರೆ ಪಾತಾಳ ಲೋಕದಿಂದ ನಮ್ಮ ಭೂಲೋಕಕ್ಕೆ ಬರುವಾಗ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಗಳಾಗುತ್ತೆ, ಕೆಲವೊಂದು ಶಕ್ತಿಗಳು ಅಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ. ಅದು ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಮ್ಯಾಕ್ಸಿಮಮ್ UFOಸ್ಗಳು ಬರೋದೇ ನಮ್ಮ ಸೌತ್ ಅಮೇರಿಕನ್. UFO ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಹಾರುವ ತಟ್ಟೆಗಳು ಅಂತ ನಾವು ಕರಿತೀವಿ ಯೂಶ್ವಲಿ. ಸೊ ಅದ್ರ ಬಗ್ಗೆ ಹೇಳ್ತಾರೆ ಸಂದೀಪ್ ಅವರು. ನಮ್ಮ ಭಾರತದಲ್ಲಿ ಎಂದೂ ಕಂಡಿಲ್ಲ ಅದು. ಅಷ್ಟೊಂದು. ಏಕೆಂದರೆ ಅದು ಕಾಣಿಸೋದು ಎರಡು ಕಡೆ. ಒಂದು, ನಮ್ಮ ಎನರ್ಜಿ ಒಂದು ಕಡೆ ಡಿಸಿಪೇಟ್ ಆಗುತ್ತೆ. ನಮ್ಮ ಪ್ರಾಣ ಹೋಗೋದು ನಮೀಬಿಯಾದಲ್ಲಿ ಕಾಲಹರಿ ಮೌಂಟೇನ್ ಅಂತಿದೆ, ಆ ಒಂದು ರೇಂಜಿಂದ ಹೋಗುತ್ತೆ. ಮತ್ತು ಅಂಟಾರ್ಟಿಕಾಗೆ ಬರುತ್ತೆ, ಅದನ್ನ ನಾವು ವಾದವ ಮುಖ ಅಂತಲೂ ಕರಿತೀವಿ. ವಾದವ ಮುಖ ಅಂದರೆ ದಟ್ ಈಸ್ ಎ ಫೀಮೇಲ್ ಹಾರ್ಸ್. ಅಲ್ಲಿ ಈ ಲೋಕಗಳಲ್ಲಿ ನಮ್ಮ ಲೋವರ್ ರಿಲಿಮ್ಸಲ್ಲಿ 7 ಲೋಕ ಇದೆ, ಅದರಲ್ಲಿ ಪಾತಾಳ ಒಂದು. ಸೊ ಆ ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರುವ ಒಂದು ಟೈಮ್ನಲ್ಲಿ, ಆ ಒಂದು ಸ್ಟೇಜ್ನಲ್ಲಿ ಈ ಒಂದು UFOಗಳು ಬಹಳಷ್ಟು ಕಾಣಿಸ್ತವೆ. ಬಟ್ ಇದನ್ನೆಲ್ಲ ನಂಬಕ್ಕಾಗುತ್ತಾ? ಇವತ್ತಿಗೂ ನೀವು ಗೂಗಲ್ ಮಾಡಿದ್ರೆ ಇವತ್ತು. ಬಟ್ ಅದ್ರ ಬಗ್ಗೆ ನಮಗೆ ಏನು ಅಂದರೆ ಎವಿಡೆನ್ಸ್ಗಳಿಲ್ವಲ್ಲ. ಅಲ್ಲಿ ಅವ್ರಿಗೆ ಕಾಣಿಸ್ತು, ಇವ್ರಿಗೆ ಕಾಣಿಸ್ತು ಅನ್ನೋದಷ್ಟು ಬಿಟ್ಟರೆ UFOಗಳು ಈಗಲೂ ಕೂಡ ಅದು ಎಲ್ಲಿಂದ ಬಂತು, ಯಾರು ತೊಗೊಂಡು ಬಂದರು, ಎಲ್ಲಿಗೆ ಹೋಯಿತು, ಅದು ನಿಜಾನ ಸುಳ್ಳ ಅಂತಂದರೆ ಅದಕ್ಕೆ ಸುಮಾರು ನಿಮಗೆ ಆರ್ಟಿಕಲ್ಗಳು ಸಿಗ್ತವೆ. ಬಟ್ ಎಲ್ಲಿದೆ ಅಂತ ಅಂದರೆ ಈಗ ಫೈನಲಿ ನಾನು ಐ ವಾಂಟ್ ಟು ಸಿ ಅಂದರೆ ಅದು ಕಾಣಲ್ಲ ನಮಗೆ. ವೆನ್ ಐ ವಾಂಟ್ ಟು ಸಿ ಅಂದರೆ ಮೇ ಬಿ ಇಫ್ ಯು ಆರ್ ಲಕ್ಕಿ ನೀವು ಸೌತ್ ಅಮೇರಿಕಾ ರೀಜನ್ಗೆ ಹೋದರೆ ಕಾಣಿಸ್ಬೋದು. ಇವತ್ತಿಗೂ ಕೂಡ ಭಾಳಷ್ಟು ಜನ ಅದೇ ಟಾಪಿಕ್ ಮೇಲೆ ಬಹಳಷ್ಟು ರಿಸರ್ಚ್ ಮಾಡ್ತಾರೆ. ಇವನ್ ಏರಿಯಾ 51 ಅಂತ USA ಸೊ ಜಸ್ಟ್ ಅಬೌ ಮೆಕ್ಸಿಕೋ ಅಂತ ಹೇಳ್ಬೋದು. ಆ ರೀಜನಲ್ಲೂ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ, ಓನ್ಲಿ ಆನ್ UFOಸ್. ಅದು ತುಂಬ
ಯು ಎಫ್ ಎಸ್ಗಳು ಭಾಳಷ್ಟು ಕಾಣಿಸುತ್ತೆ. ಎಸ್. ಇವನ್ ಇನ್ನೊಂದು ಇಸ್ಲಾಂನಲ್ಲಿ ಸ್ಟಾರ್ ಮಾರ್ಕ್ ಅಂತ ಹಾಕ್ತಾರೆ. ಏನಕ್ಕೆ ಸ್ಟಾರ್ ಮಾರ್ಕ್ ಹಾಕ್ತಾರೆ? ದಟ್ ಈಸ್ ಅವರು ಜನ್ನತ್ ಹೋದ್ಮೇಲೆ ಸೆಲೆಸ್ಟಿಯಲ್ ಬಾಡೀಸ್ ಆಗೋಗ್ತಾರೆ. ಇವನ್ ವೈಕುಂಠ ಈಸ್ ಈಕ್ವಲ್ ಟು ಸೆಲೆಸ್ಟಿಯಲ್ ಬಾಡಿನೇ. ಈ ನಕ್ಷತ್ರಗಳ ಜೊತೆ ಇರುವಂಥ ಒಂದು ವೇದಿಕೆ ಅದು. ಅದು ಲಕ್ಷ್ಮಿ ಜೊತೆ ಲಕ್ಷ್ಮೀ ದೇವಿ ಜೊತೆ ಇರ್ತಾರೆ. ಈ ಲಕ್ಷ್ಮೀ ದೇವಿ ಅಂದರೆ ಏನಿಲ್ಲ, ದಟ್ ಈಸ್ ಆಲ್ಸೋ ಶಮಿ ಮತ್ತು ಲಕ್ಷ್ಮಿ, ಶಮಿ ಇವೆರಡು ನೋಡಿದಾಗ ಒಂದೇ ಬರುತ್ತೆ. ಆ್ಯಂಡ್ ಲಕ್ಷ್ಮಿ ಅವರು 72 ಹೂರ ಅಂತ ಕರೀತಾರೆ. ಹೂರ ಅಂದರೆ ಹೆಂಗಸು ಅಂತ ಮಾತ್ರ ಅಲ್ಲ, ದೇವ್ರದ ಎಲ್ಲ ವೆಲ್ತ್ ಪ್ರಾಸ್ಪರಿಟಿ ಎಲ್ಲ ಖುಷಿಯಾಗಿರುವಂಥದ್ದು. ಇಲ್ಲೂ ಅಷ್ಟೇ ಲಕ್ಷ್ಮಿ ನಾವು ಸಮುದ್ರ ಮಂಥನ ಮಾಡುವಾಗ ಬಂದಿರೋ ಲಕ್ಷ್ಮಿ ಅಂದರೆ ಜೀವಂತ ಲಕ್ಷ್ಮಿ, ಜೀವಂತ ಅಪ್ಸರೆಗಳಂತಲ್ಲ. ದೇ ಹ್ಯಾವ್ ಬಿನ್ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಲಕ್ಷ್ಮಿ ಮಾಡಿರೋದು. ಓಕೆ, ಇನ್ನು ಇದರಲ್ಲಿ ಮುಂದಿನ ಚಾಪ್ಟರು ಅಸ್ಟ್ರಾಲಜಿ ಆ್ಯಂಡ್ ವಾಸ್ತು ಅಂತ ಇದೆ. ಕಾಸ್ಮಿಕ್ ಬ್ಲೂ ಪ್ರಿಂಟ್ ಆಫ್ ಲೈಫ್, ಗರುಡ ಕಂಬ ಮತ್ತು ರಂಗೋಲಿ ಕನೆಕ್ಷನ್, ಐಡೆಂಟಿಫಿಕೇಶನ್ ಆಫ್ ಬೆಸ್ಟ್ ಡೈರೆಕ್ಷನ್ ಬೈ ರೀಡಿಂಗ್ ಬರ್ತ್ ಚಾರ್ಟ್, 9 ಹೌಸ್ ಅಸ್ಟ್ರಾಲಜಿ, ಕಲರ್ಸ್ ಆ್ಯಂಡ್ ಎನರ್ಜಿ ಆಫ್ ಫೇತ್ ವಿತ್ ಸೈನ್ಸ್, ಇಸ್ಲಾಂ ಗ್ರೀನ್ ಯಾಕೆ, ಹಿಂದೂಯಿಸಮ್ ಸ್ಯಾಫ್ರನ್ ಅಂದರೆ ಕಾವಿ ಬಣ್ಣ ಯಾಕೆ, ರೇನ್ಬೋ ಸ್ಪೆಕ್ಟ್ರಮ್ ಇನ್ ರಿಲಿಜನ್ ಆ್ಯಂಡ್ ಹ್ಯೂಮನ್ ಎನರ್ಜಿ, ಹಾರ್ಮನೈಸಿಂಗ್ ಕಲರ್ಸ್ ವಿತ್ ವಾಸ್ತು ಆ್ಯಂಡ್ ಚಕ್ರಾಸ್, ಫೈರ್, ವಾಟರ್ ಆ್ಯಂಡ್ ದ ಸೋರ್ಸ್ ಜರ್ನಿ, ವಾಟರ್, ಅಟ್ಲಾಂಟಿಕ್, ಅಂಟಾರ್ಕಟಿಕಾ ಮತ್ತು ರೀಬರ್ತ್, ಫೈರ್, ಸದರ್ನ್ ಅಮೇರಿಕಾ, ಮೊರಕ್ಕೋ, ಮುಕ್ತಿ, ಮೋಕ್ಷ ಆ್ಯಂಡ್ ಎನ್ಲೈಟನ್ಮೆಂಟ್. ಹೀಗೆ 7-8 ಚಾಪ್ಟರ್ಗಳನ್ನ ಕೊಟ್ಟಿರುವಂತಹ ಸಂದೀಪ್ ಅವರ ಪುಸ್ತಕ. ಇದರ ಹೆಸರು ನೂನಾ ಅಂತ. ಇದು ತೊಗೊಂಡು ಓದಬೇಕು ಅನ್ನೋರು ಎಲ್ಲಿಂದ ತೊಗೋಬೇಕು ಸಂದೀಪ್ ಅವರ ಈ ಪುಸ್ತಕ? ಕೆಳಗಡೆ ನಾವು ನಂಬರ್ ಕೊಟ್ಟಿರ್ತೀವಿ, ಅಲ್ಲಿ ಕಾಲ್ ಮಾಡಿ ಇದು ಮಾಡ್ಬೋದು. ಫೋನ್ ನಂಬರ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಎನರ್ಜಿ ಕುರಿತಾದ ಈ ಪುಸ್ತಕ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ, ಭಾಳ ಇನ್ಫಾರ್ಮೇಟಿವ್ ಆಗಿದೆ ಮತ್ತು ನಮ್ಗೆ ಗೊತ್ತಿಲ್ಲದಿರುವಂಥ ಭಾಳಷ್ಟು ವಿಚಾರಗಳಿದೆ. ಎಲ್ಲ ವಿಚಾರಗಳು ನೀವು ಒಪ್ಪಬೇಕು ಅಂತಲ್ಲ, ಬಟ್ ಅಟ್ಲೀಸ್ಟ್ ತಿಳ್ಕೊಳ್ಳೋದ್ರಲ್ಲಿ ಏನೋ ತಪ್ಪಿಲ್ಲ ಅಂತ ಅನ್ಕೋತೀನಿ. ಇನ್ನೊಂದು ವಿಚಾರನ ಕೇಳ್ಬೇಕು ಅಂದ್ಕೊಂಡೆ. ಈ ಗರುಡಗಂಬ ಮತ್ತು ರಂಗೋಲಿ ಅಂತ ಹಾಕಿದ್ರಲ್ಲ, ಅದೊಂದು ಬಗ್ಗೆ ಹೇಳಿ ನಮ್ಮ ಕಾರ್ಯಕ್ರಮ ಮುಗಿಸ್ಬೋದು ಅನ್ಸುತ್ತೆ. ಏನಿದು ಗರುಡಗಂಬ ಮತ್ತು ರಂಗೋಲಿ ಅಂದರೆ? ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಗರುಡಗಂಬ ಅಂತ ನಾವು ಏನು ಹೇಳ್ತೀವಿ. ಸೊ ಇನ್ನು ನಾವು ನಾರ್ಮಲ್ ಮನೆಗಳಲ್ಲಿ ಅದೇ ರಂಗೋಲಿ. ಸೊ ಗರುಡಗಂಬಕ್ಕೆ ನಾವು ಹೊರಗಡೆ ಬಂದು ನಮಸ್ಕಾರ ಮಾಡಿ ಹೋಗ್ತೀವಿ. ಗರುಡಗಂಬ ಈಸ್ ಒನ್ಸ್ ಐಡೆಂಟಿಟಿ. ಸೊ ಒಂದು ದೇಹದಲ್ಲಿ 3 ಪಾರ್ಟ್ ಇದೆ. ಒನ್ ಈಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ತಿಳ್ಕೊಳ್ಳೋಣ. ಗರುಡಗಂಬ ಈಸ್ ದ ಬ್ರಹ್ಮ, ದ ಮಧ್ಯ ಏನು ಜಾಗ ಇರುತ್ತೆ ದಟ್ ಈಸ್ ವಿಷ್ಣು, ಮತ್ತು ಗರ್ಭಗುಡಿ ಈಸ್ ಮಹೇಶ್ವರ. ಹೀಗೆ ತಿಳ್ಕೊಳ್ಳೋಣ. ಸೊ ನಾವು ನಮ್ಮ ಅಸ್ಟ್ರಾಲಜಿನಲ್ಲಿ ಇರುವಂಥ 12 ಮನೆಗಳಲ್ಲಿ ಫಸ್ಟ್ 3 ಮನೆನ ನಾವು ನಮ್ಮ ಐಡೆಂಟಿಟಿ ಪ್ರೂವ್ ಮಾಡೋ ಮನೆ ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು ರಂಗೋಲಿ. ಸೊ ಮನೆಗಳಲ್ಲೂ ಬಹಳಷ್ಟು ಎನರ್ಜಿಗಳು ಚೇಂಜಸ್ ಇರ್ತವೆ. ಕೆಲವೊಂದು ಮಾರ್ಸ್ ರಿಲೇಟೆಡ್ ಎನರ್ಜಿ ಇರ್ಬೋದು, ಕೆಲವೊಂದು ಶುಕ್ರನ್ ರಿಲೇಟೆಡ್ ಎನರ್ಜಿ ಇರ್ಬೋದು. ಪ್ರತಿಯೊಂದು ಮನೆ ಎನರ್ಜಿ ಬೇರೆ ಥರ ಇರ್ತದೆ ಅಕಾರ್ಡಿಂಗ್ ಟು ದ ಕನ್ಸ್ಟ್ರಕ್ಷನ್. ಸೊ ಆ ಒಂದು ಪರ್ಟಿಕ್ಯುಲರ್ ಮನೆಗೆ ಯಾವ ರಂಗೋಲಿ ಹಾಕಿದ್ರೆ ತಕ್ಕ ಮಟ್ಟಕ್ಕೆ ಎನರ್ಜಿ ಕ್ಲಿಯರ್ ಆಗುತ್ತೆ. ಇದು ನಮ್ಮ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಅದೇ ಥರ ಈ ಒಂದು ದೇವಸ್ಥಾನದಲ್ಲಿ ಗರುಡಗಂಬ ಅಂತ ಏನಿದೆ ಅದು ಒಂದು ಬ್ರಹ್ಮ, ದಟ್ ಈಸ್ ದ ಉತ್ಪತ್ತಿ. ಸೊ ಹಾಗಾಗಿ ನಮ್ಮ ಒಂದು ಮನೆಯ ಲಕ್ಷಣಗಳು ಹೇಗಿದೆ ಅದರ ಮೇಲೆ ನಾವು ರಂಗೋಲಿ ಹಾಕ್ತೀವಿ. ದ ಡಿಸೈನ್ ಆಫ್ ದ ರಂಗೋಲಿ ವಿಲ್ ಚೇಂಜ್ ದ ಎನರ್ಜಿ ಆಫ್ ದ ಹೌಸ್. ಸೊ ಇದು ಒಂದು ಕಾನ್ಸೆಪ್ಟು. ಅದೇ ಕಾನ್ಸೆಪ್ಟಲ್ಲಿ ನಾವು ಅಸ್ಟ್ರಾಲಜಿಕನ್ನು ನಾವು ರಿಲೇಟ್ ಮಾಡಿದ್ದೀವಿ. ಸೊ ಹಾಗೆ ಸಾಕಷ್ಟು ಚಿತ್ರಗಳು ಇದೆ. ಅಟ್ಲಾಸ್ ಮೌಂಟೇನ್ ವೆರಿ ಸಿಮಿಲರ್ ಟು ಹಿಮಾಲಯಸ್. ಓಕೆ, ದ 3 ಪಿಲ್ಲರ್ಸ್ ಅಂತ ನಾನು ಹೇಳಿದ್ದೀನಿ. ಇದರಲ್ಲಿ ಒಂದು ಪಿಲ್ಲರ್ ಈಸ್ ದ ಬ್ರಹ್ಮ, 2ನೇದು ವಿಷ್ಣು, 3ನೇದು ನಮ್ಮ ಮಹೇಶ್ವರ. ಬ್ರಹ್ಮ ಪಿಲ್ಲರ್ ಈಸ್ ಮೌಂಟ್ ಶಾಸ್ತ, ಅದು ಅಮೇರಿಕಾದಲ್ಲಿದೆ. ಇವತ್ತು ಕೂಡ ಅದು ಮೌಂಟ್ ಶಾಸ್ತ ಅಂತಿದೆ. ಅಲ್ಲಿ ನಿಮಗೆ ಕಾಪರ್ ಐಟಮ್ಸ್ ತುಂಬ ಸಿಗುತ್ತೆ. ಸೊ ಅದನ್ನು ನಾವು ಬ್ರಹ್ಮನ ಕಾಪರ್ ಅಂತ ಕರಿತೀವಿ. ವಿಷ್ಣುನ ನಾವು ದಟ್ ಈಸ್ ಇನ್ ಮೊರಾಕೋ, ಅದನ್ನ ನಾವು ಮೌಂಟ್ ಅಟ್ಲಾಸ್ ಅಂತ ಕರಿತೀವಿ. ಈಗ ಅದು ವಿಷ್ಣು ರಿಲೇಟೆಡ್ಡು. ನಮ್ಮ ಶಿವ ಮಹೇಶ್ವರ ರಿಲೇಟೆಡ್ ಈಸ್ ಇನ್ ಇಂಡಿಯಾ, ಅದು ಮೌಂಟ್ ಕೈಲಾಶ್. ಅದನ್ನು ನಾವು ಮೌಂಟ್ ಕೈಲಾಶನ ಲಾರ್ಡ್ ಶಿವಂಗೆ ಇದು ಮಾಡ್ತೀವಿ. ಈವನ್ ಮೆಟಲನ್ನು ಕೂಡ ನಾವು ಅದೇ ಥರ ಮಾಡ್ಬೋದು. ಬ್ರಾನ್ಸನ್ನು ನಾವು ಮೌಂಟ್ ಶಾಸ್ತ ಬ್ರಹ್ಮಕ್ಕೆ ಕೊಟ್ಟು, ಸಿಲ್ವರನ್ನು ಲಾರ್ಡ್ ವಿಷ್ಣುಗೆ ನಾವು ರಿಲೇಟ್ ಮಾಡ್ತೀವಿ. ಸೊ ಗೋಲ್ಡನ್ನು ನಾವು ಲಾರ್ಡ್ ಶಿವಾಗೆ ರಿಲೇಟ್ ಮಾಡ್ತೀವಿ. ಸೊ ದೀಸ್ 3 ಆರ್ ದ ಮೇಜರ್ ಆಕ್ಸಿಸ್ ಆಫ್ ದ ಅರ್ತ್. ಮತ್ತು ಇನ್ನೊಂದೇನು ಅಂದರೆ ಈ ಸಮುದ್ರ ಮಂಥನಕ್ಕೆ ಹೆಲ್ಪ್ ಆಗುವಂಥದ್ದು ರಿಲೇಟೆಡ್ ಏನಂದರೆ, ಈ ಅಟ್ಲಾಸ್ ಮೌಂಟೇನ್ ಪಕ್ಕ ಒಂದು ಕ್ಯಾನರೀಸ್ ಐಲ್ಯಾಂಡ್ಸ್ ಅಂತ ಇದೆ.
ಅದನ್ನು ಸ್ಪೇನವರು ರೂಲ್ ಮಾಡ್ತಾಯಿದ್ರು ಕ್ಯಾನರಿ ಐಲ್ಯಾಂಡನ್ನು. ಸೊ ಯಾವಾಗ ಅದನ್ನು ಫಸ್ಟು ಒಂದು ಗ್ರೀನ್ವಿಚ್ ಟೈಮ್ ಅಂತ ನಾವೇನು ಕರಿತೀವಿ ಅದು ಫಸ್ಟ್ ಅದೇ ಲೈನಲ್ಲಿತ್ತು, ಅದೇ ಲೈನಲ್ಲಿ ಸಮುದ್ರ ಮಂಥನ ಬರೆದು ಇವಾಗ ಸ್ವಲ್ಪ ಅದನ್ನು ಪಕ್ಕಕ್ಕೆ ಹಾಕಿದ್ದಾರೆ. ಬಟ್ ಆ್ಯಕ್ಚುಲಿ ಸ್ಟಿಲ್ ನಾವು ಕರೆಕ್ಟಾಗಿ ನೋಡಿದ್ರೆ ಸಮುದ್ರ ಮಂಥನ ಎಲ್ಲಿ ಬಂತು ಅದರಲ್ಲೇ ಗ್ರೀನ್ವಿಚ್ ಟೈಮ್ ಮೊದಲು ಇದ್ದದ್ದು. ಸೊ ಅವೆಲ್ಲ ರಿಲೇಟ್ ಮಾಡಿದಾಗ ಸಮುದ್ರ ಮಂಥನ ಆದ ಜಾಗ, ಮೌಂಟ್ ಮೇರು ಇರೋ ಜಾಗ, ಮಂದಾರ ಇರೋ ಜಾಗ, ಆ್ಯಂಡೀಸ್ ಮೌಂಟೇನ್ ಇರೋ ಜಾಗ ಎಲ್ಲ ಅಲ್ಲೇ ಇದೆ. ಸೊ ಹಾಗೆ ನೂನಾ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ವಿ. ಫೈನಲಿ ಈ ಪುಸ್ತಕನ ಯಾಕೆ ಓದಬೇಕು ಅಂತ ಕೇಳಿದರೆ, ಅಥವಾ ಈ ಪುಸ್ತಕದ ಮೂಲಕ ಫೈನಲ್ ಆಗಿ ಏನು ಹೇಳಕ್ಕೆ ಹೊರಟಿದ್ದೀರಾ ಸಂದೀಪ್ ಅವರೇ ನೀವು? ನಾವು ಎಲ್ಲದರಲ್ಲೂ ಡಿವೈಡ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ನಾನು ಯಾವತ್ತು ಇಂಟಿಗ್ರೇಷನ್ ಅನ್ನೋ ಪದಕ್ಕೆ ಆಪ್ಷನ್ನೇ ಇಲ್ಲ. ಈವನ್ ನಮ್ಮ ದೇಶ ನೋಡಿದ್ರೆ ಸ್ಟೇಟ್ಸ್ನ ಡಿವಿಷನ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ನೋಬಡಿ ಇಸ್ ಟ್ರೈಂಗ್ ಟು ಇಂಟಿಗ್ರೇಟ್. ಸೊ ಯಾವಾಗ ನಾವು ಇಂಟಿಗ್ರೇಟ್ ಮಾಡಬೇಕು ಅಂದರೆ ಈ ಶಕ್ತಿಗಳನ್ನು ನಾವು ಪ್ರಪಂಚ ಒಂದೇ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದಾಗ ದೆನ್ ವಿ ಕ್ಯಾನ್ ಟ್ರೈ ಟು ಇಂಟಿಗ್ರೇಟ್ ಅವರ್ ಸೆಲ್ಫ್ಸ್ ಟು ದ ರೀಜನ್. ಪ್ಲಸ್ ನಮ್ಮಲ್ಲಿ ಎಲ್ಲ ಜನಗಳಿಗೂ ಇಂಟಿಗ್ರೇಷನ್ ಒಂದುಗೂಡ್ತಾ ಹೋದಾಗ ಈ ಒಂದು ಡಿಫ್ರೆನ್ಷಿಯೇಟ್ ಮಾಡೋದು, ವಿಭಜನೆ ಅನ್ನೋದು ಬರೋದಿಲ್ಲ. ಸೊ ಇದು ಮೇಜರ್ ಆಗಿ ಇದು ಮೇಜರ್ ಆಗಿ ಉದ್ದೇಶ. ವಾಸ್ತುನ ಒಂದು ದೃಷ್ಟಿಕೋನದಿಂದ ನೋಡಿದರೆ ಈ ಎನರ್ಜಿ ಸಿಸ್ಟಮು ಮತ್ತು ವಾಸ್ತುನ ಇಂಟಿಗ್ರೇಟ್ ಮಾಡೋಕ್ಕೆ ಸಾಧ್ಯನಾ? ಹೇಗೆ? ಹೌ ಡು ಯು ಡಿಫೈನ್ ದಟ್? ಹೌದು, ಆ್ಯಕ್ಚುಲಿ ನಮ್ಮ ಎನರ್ಜಿ ಸಿಸ್ಟಮ್ ಇಂಡಿಯಾದಲ್ಲಿ ಏನಿದೆ ವಾಸ್ತು ಅದೇ ದುಬೈ ಅವ್ರ ಇದರಲ್ಲಿ ಇರಲ್ಲ. ಎನರ್ಜಿ ಚೇಂಜ್ ಆಗಿರುತ್ತೆ. ಬಟ್ ನಾರ್ಮಲಾಗಿ ವಾಸ್ತು ಕನ್ಸಲ್ಟೆಂಟ್ ಅನ್ನೋರು ಹೇಗೆ ಅಂದರೆ ಇಲ್ಲಿರೋ ಎನರ್ಜಿ ಪ್ರಪಂಚದಲ್ಲೆಲ್ಲ ಇದೆ. ಬಿಕಾಸ್ ನಾವು ಯಾವಾಗ ದುಬೈ ಅಂತ ರೀಜನ್ಗೆ ಹೋಗ್ತೀವಿ ಇಟ್ ಆ್ಯಡ್ಸ್ ಎ ಮಿರರ್ ಇಮೇಜ್. ಸೇಮ್ ಎನರ್ಜಿ ಲೆವೆಲ್ ಇರಲ್ಲ. ಇವಾಗಲೂ ಕೂಡ ನಾನು ಮೌಂಟ್ ಶಾಸ್ತಾ, ಮೌಂಟ್ ಕೈಲಾಶ್ ಮತ್ತು ಇನ್ನೊಂದು ಹೇಳಿದೆ ಯಾವುದು ಅಟ್ಲಾಸ್ ಮೌಂಟೇನ್ನ, ಆ ಲೆಕ್ಕ ನೋಡಿದ್ರೆ ಮೂರಕ್ಕೆ ಈಕ್ವಲ್ ಡಿಸ್ಟೆನ್ಸ್ ಇರಬೇಕಿತ್ತು. ಈಕ್ವಲ್ ಡಿಸ್ಟೆನ್ಸ್ ಇಲ್ಲ. ಮೌಂಟ್ ಅಟ್ಲಾಸ್ ಟು ನಮ್ಮ ಮೌಂಟ್ ಕೈಲಾಶ್ಗೆ ಹಾಫ್ ದ ಡಿಸ್ಟೆನ್ಸ್ ಆಫ್ ಶಾಸ್ತಾ ಆ್ಯಂಡ್ ಮೌಂಟ್ ಕೈಲಾಶ್ ಇದೆ. ಅಲ್ಲಿ ಆಲ್ಮೋಸ್ಟ್ 12,000 ಕಿಲೋಮೀಟರ್ಸ್ ಇದೆ. ಇಲ್ಲಿ 6,000 ಸಮಥಿಂಗ್ ಕಿಲೋಮೀಟರ್ಸ್ ಇದೆ. ಏನಕ್ಕೆ ಅಂದರೆ ಮಿರರ್, ವೆನ್ ಇಟ್ ಆ್ಯಕ್ಟ್ಸ್ ಎಸ್ ಮಿರರ್ ಇಟ್ ವಿಲ್ ಗೆಟ್ ಆಟೋಮೆಟಿಕ್ಲಿ ಎನ್ಲಾರ್ಜ್ಡ್. ಇವತ್ತಿಗೂ ನೀವು ನೋಡ್ಬೋದು ವಿಷ್ಣು ದೇವಸ್ಥಾನದಲ್ಲಿ ಮಿರರ್ ಇಟ್ಟಿರ್ತಾರೆ ಆಪೋಸಿಟ್, ಬಿಕಾಸ್ ದಟ್ ಈಸ್ ದ ಆ್ಯಕ್ಚುಯಲ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟಿಂದ ಮಿರರ್ ಬಂದದ್ದು. ಯಾಕೆಂದರೆ ನಾವು ಹಗ್ಗಿತಾ ಹೋದಷ್ಟು ತುಂಬ ಜಾಸ್ತಿ ಬರ್ತಾ ಇರುತ್ತೆ ಎನರ್ಜೀಸ್. ಸೊ ಹಾಗೆ ಅಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಕೊನೆ ಹಾಡ್ತಾ ಇದ್ದೀನಿ. ವಾಸ್ತು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿರುವಂಥ ಸಂದೀಪ್ ಅವರ ಮೊದಲನೇ ಪುಸ್ತಕ ಇದು, ನೂನಾ ಅಂಥೇಳಿ, ಅಥವಾ ಇದು ಎನರ್ಜಿ ಸಿಸ್ಟಮ್ ಬಗ್ಗೆ ಬರೆದಿರುವಂಥ ಪುಸ್ತಕ ಇದು. ಇಲ್ಲಿ ದಿಸ್ ಬುಕ್ ಎಕ್ಸ್ಪ್ಲೋರ್ಸ್ ಅರ್ತ್ಸ್ ಎನರ್ಜಿ ಸಿಸ್ಟಮ್ ಬ್ಲೆಂಡಿಂಗ್ ಸೈನ್ಸ್, ವಾಸ್ತು, ಆಸ್ಟ್ರಾಲಜಿ ಆ್ಯಂಡ್ ಲಿಂಗ್ವಿಸ್ಟಿಕ್ ವೈಬ್ರೇಷನ್ಸ್ ಟು ರಿವೀಲ್ ಹೌ ಕಾಸ್ಮಿಕ್ ಫೋರ್ಸಸ್ ಶೇಪ್ ಲೈಫ್, ರೀಬರ್ತ್ ಆ್ಯಂಡ್ ಅವರ್ ಹಾರ್ಮೋನಿಯಸ್ ಲಿವಿಂಗ್ ಆನ್ ದ ಅರ್ತ್. ಸೊ ಆಸಕ್ತರು ದಯವಿಟ್ಟು ಇದನ್ನು ಕೊಂಡು ಓದಿ. ಇದರ ಫೋನ್ ನಂಬರ್ ಅಂದರೆ ಹೇಗೆ ಬೈ ಮಾಡಬೇಕು ಅನ್ನೋದರ, ಯಾರ ಮೂಲಕ ಬೈ ಮಾಡಬೇಕು ಅಂತಂದರೆ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೀವು ತೆಗೆದುಕೊಂಡು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಈ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆದಂಥ ಸಂದೀಪ್ ಅವ್ರಿಗೆ, ಅಲಿಯಾಸ್ ಓಡಿವ್ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರು. ಥ್ಯಾಂಕ್ಸ್ ಲಾಟ್. ನಾನು ಈ ಪುಸ್ತಕದ ಬಗ್ಗೆ ಮಾತಾಡಿದೆ. ಎನರ್ಜಿ ಸಿಸ್ಟಮ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಈ ಒಂದು ಪುಸ್ತಕ, ನೂನಾ ಅನ್ನೋ ಪುಸ್ತಕ, ಮತ್ತು ಜಗತ್ತಿನ ಎನರ್ಜಿಯ ಮೂಲ ಒಂದೇ ಅನ್ನೋ ಮಾತನ್ನು ಹೇಳುತ್ತೆ. ಆ ಮೂಲಕ ನಾವು ಹಿಂದೂ, ಮುಸ್ಲಿಂ, ಬೇರೆ ಬೇರೆ ಮತೀಯರು, ಕ್ರಿಶ್ಚಿಯನ್ಸ್, ಸಿಂಧಿ, ಪಾರ್ಸಿ ಯಾರೇ ಇರ್ಬೋದು, ನಾವೆಲ್ಲ ಮೂಲತಃ ಒಂದೇ ಅನ್ನೋ ಕಾನ್ಸೆಪ್ಟನ್ನು ಅದು ಎತ್ತಿ ಹಿಡಿತಾ ಇದೆ. ಹೀಗಾಗಿ ಇವತ್ತಿನ ಈ ಒಂದು ವಿಭಜಿತಗೊಳ್ಳುತ್ತಾ ಇರುವಂಥ ಪ್ರಪಂಚದಲ್ಲಿ, ಕೋಮು ದ್ವೇಷ ಹೆಚ್ಚಾಗ್ತಿರುವಂಥ ಈ ಒಂದು ಜಗತ್ತಲ್ಲಿ ಪ್ರಾಯಶಃ ಇಂಥ ಪುಸ್ತಕಗಳ ಅವಶ್ಯಕತೆ ನಮಗಿದೆ ಮತ್ತು ಇಂಥ ಮನಸ್ಥಿತಿಯ ಅವಶ್ಯಕತೆ ನಮಗಿದೆ. ಸೊ ನಾವೆಲ್ಲರೂ ಒಂದೇ ಅಂತಂದಾಗ ನಮಗೆ ಜಗಳ ಆಡುವಂಥ ಪ್ರಸಂಗನೇ ಬರಲ್ಲ. ಸೊ ಹೀಗಾಗಿ ಅಂದರೆ ಎಲ್ಲ ಧರ್ಮಗಳೇನು ಒಂದೇ ಧರ್ಮ ಆಗಬೇಕಾಗಿಲ್ಲ. ಅವ್ರವ್ರ ಧರ್ಮ ಅವ್ರವ್ರು ಪಾಲಿಸಲಿ, ಆದರೆ ಮೂಲತಃ ಎಲ್ಲರೂ ಒಂದೇ ಅನ್ನೋ ಮನೋಭಾವ ಇದ್ದಾಗ ನಮ್ಮಲ್ಲಿ ಒಂದು ಸಹಿಷ್ಣುತೆ ಇರುತ್ತೆ, ನಮ್ಮಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಒಂದು ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಯಾಕೆಂದರೆ ಅವರು ಕೂಡ ಒಂದೇ, ನಾವು ಒಂದೇ, ನಮ್ಮ ದಾರಿಗಳು ಮಾತ್ರ ಬೇರೆ ಬೇರೆ, ಹೋಗುವಂಥ ಡೆಸ್ಟಿನೇಷನ್ ಒಂದೇ ಅನ್ನೋ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕೆ ಸಹಾಯಕ ಆಗುತ್ತೆ ಈ ಪುಸ್ತಕ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕ. ನಮಸ್ಕಾರ.